कल्याणं हरिर्हयमुखाभिनः गुरुश्च मध्वनमामे वरदोऽस्तु निरन्तरम् जन्माद्यस्य यतोऽन्वयादितरतश्चार्थेष्वभिज्ञस्वराट् येने ब्रह्महृदाय आदिकवये मुह्यन्ति यं सूरयः तेजो वायुदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेत्तं महान्तं यस्वानुभावमखिलश्रुतिसारमेकम् अध्यात्मदीपमतिथितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम्। मैत्रेय उवाच मनोस्तु शतरूपायां तिस्रः कन्याश्च जज्ञिरे आकूतिर्देवहूतिश्च प्रसूतिरिति विश्रुताः। दक्षाध्वರದ ಅವ್ಯವಸ್ಥೆಯನ್ನು ಕಂಡಂತಹ ಸತೀದೇವಿ ತಾನು ಪ್ರಾಣ ಬಿಡುವ ನಿಶ್ಚಯವನ್ನು ಮಾಡಿದ್ದಾಳೆ. ಕಾರಣ ಇಷ್ಟೇ, ದೇಹ ಎನ್ನುವುದು ಒಂದು ಪ್ರಧಾನವಾದ ಸಾಧನೆ ಮೋಕ್ಷಾದಿ ಪುರುಷಾರ್ಥಕ್ಕೆ. ಆ ದೇಹ ಕೊಟ್ಟವರು ಯಾರಿದ್ದಾರೋ ಅವರನ್ನು ಕುರಿತು ವಿಶ್ವಾಸದಿಂದ ಭಕ್ತಿಯಿಂದ ಅವರ ಒಂದು ಸೇವಾಪೂರ್ವಕವಾಗಿ ಅವರ ಪ್ರಸನ್ನತಾಪೂರ್ವಕವಾಗಿ ನಾವು ನಡ್ಕೊಳ್ಬೇಕಾದ್ದು ಕರ್ತವ್ಯ. ಅನ್ಯಥಾ ಉಪಜೀವಿಯ ವಿರೋಧ ಪ್ರಾಪ್ತವಾಗಿ ಮಾಡುವ ಕರ್ಮಗಳು ಜ್ಞಾನಯಜ್ಞ ಮುಂತಾದವುಗಳು ಎಲ್ಲವೂ ಕೂಡ ನಿರರ್ಥಕವಾಗ್ತದೆ. ಆದ್ದರಿಂದ ತಂದೆ ತಾಯಿ ಮುಂತಾದವರ ಜೊತೆಗೆ ವಿವಾದ ಮಾಡುವುದು ಯೋಗ್ಯ ಅಲ್ಲ. ಯದ್ಯಪಿ ಸ್ವಧರ್ಮಕ್ಕೆ ವಿರುದ್ಧವಾದಾಗ ತಂದೆಯೂ ಬೇಡ ತಾಯಿಯೂ ಬೇಡ ಎಲ್ಲನೂ ಪ್ರಧಾನ, ಪತಿವೃತ್ತದಲ್ಲೇ ಅಂತರ್ಗತ, ತಂದೆ ತಾಯಿಗಳನ್ನು ಬಿಡಬೇಕು ಎಂಬುದು ಶಾಸ್ತ್ರ ನಿಯತಿ. ಆದರೆ ಬಿಡಬೇಕಾದದ್ದು ಯದ್ಯಪಿ ಕರ್ತವ್ಯ ಆದರೂ ಪಾಪ ನಿಶ್ಚಿತವಾಗ್ತದೆ ದೊಡ್ಡವರು ಕೂಡ ವಿರೋಧ ಕಟ್ಟಿಕೊಂಡಾಗ. ಬಂದ ಎರಡು ಪಾಪದಲ್ಲಿ ಪ್ರಧಾನವಾದ ಪಾಪ ಬರೋದು ಬೇಡ, ದೊಡ್ಡ ಪಾಪ ಬರೋದು ಬೇಡ ಎಂಬ ದೃಷ್ಟಿಯಿಂದ ಪತಿಯನ್ನು ಆಶ್ರಯ ಮಾಡಿಕೊಂಡು ತಂದೆ ತಾಯಿ ಮುಂತಾದ ಇತರ ಬಂಧುಗಳನ್ನು ತ್ಯಾಗ ಮಾಡುವುದು ಕ್ರಮ. ಆದರೂ ತಂದೆ ತಾಯಿಗಳು ಮೊದಲಾದ ಉಪಜೀವ್ಯರನ್ನ ಬಿಟ್ಟು ಬಿಡೋದು ಎನ್ನುವುದು ಪಾಪ ಬರೋದಿಲ್ಲ ಎಂಬ ಅಭಿಪ್ರಾಯದಲ್ಲ. ಗಂಡನ ದೃಷ್ಟಿಯಿಂದ ತಂದೆ ತಾಯಿನ ಬಿಡಬೇಕು ಅಂತ ರುದ್ರದೇವರು ಉಪದೇಶ ಮಾಡಿದರು, ಬಿಡುವುದೇ ಧರ್ಮ ಅಂತಲೂ ಹೇಳಿದರು. ಆದರೆ ಪಾಪ ಬರೋದಿಲ್ಲ ಅಂತ ಹೇಳಲಿಲ್ಲ, ಬಂದೇ ಬರ್ತದೆ. ಈ ದೃಷ್ಟಿಯಲ್ಲಿ ತಂದೆ ತಾಯಿ ಮುಂತಾದವರು ಕೂಡ ವಿವಾದ ಮಾಡುವುದು, ವಿರೋಧ ಮಾಡುವುದು ಪಾಪಾವಹನೆ. ಅಲ್ಲಿ ಒಂದು ವೇಳೆ ಆ ಕರ್ಮ ಆ ಕ್ರಿಯಾ ಅನಿವಾರ್ಯವಾದರೆ, ಪ್ರಧಾನವಾದ ಧರ್ಮಾಂತರಕ್ಕೆ ವಿರುದ್ಧವಾದರೆ ಅವರನ್ನು ಬಿಡಲೇಬೇಕಾಗ್ತದೆ. ಬಿಡ್ತೇವೆ, ತ್ಯಾಗ ಮಾಡ್ತೇವೆ. ಅವರ ಸೇವಾ ಮಾಡೋದಿಲ್ಲ, ಅವ್ರ ತಂಟೆಗೆ ಹೋಗಲ್ಲ, ಅವ್ರ ಹತ್ರ ಹೋಗೋದಿಲ್ಲ. ಆದರೆ ಪಾಪ ನಿಶ್ಚಿತ. ದೊಡ್ಡವರ ತ್ಯಾಗ, ದೊಡ್ಡವರ ಒಂದು ವಿರೋಧ ವಿವಾದ ಬಹಳ ದೊಡ್ಡ ದೋಷ. ಹಾಗಿದ್ದ ಪಕ್ಷದೊಳಗೆ ಸತೀದೇವಿ ಯಾಕೆ ಶರೀರ ಬಿಟ್ಲು ಎಂದರೆ, ಈ ತಂದೆ ತಾಯಿಯಿಂದ ವಿರೋಧದಿಂದ ಬರುವಂತಹ ಪಾಪವನ್ನು ಕಟ್ಕೊಳ್ಬೇಕು. ಇದನ್ನ ತಪ್ಪಿಸ್ಕೊಳ್ಳಿಕ್ಕೆ ಹೋದರೆ, ತಂದೆ ತಾಯಿ ಜೊತೆಗೆ ಚೆನ್ನಾಗಿರ್ಲಿಕ್ಕೆ ಹೋದರೆ ಯಜಮಾನರ ಜೊತೆಗೆ ವಿವಾದ ಬರ್ತದೆ. ಅದು ಪಾಪಾವಹನೆ, ಮಹತ್ತರ ಪಾಪಾವಹ. ಪಾಪದ ಪ್ರಸಂಗವೇ ಬೇಡ.
ಯಾರಿಂದ ಈ ಶರೀರ ಬಂದಿದೆಯೋ ಆ ಶರೀರವನ್ನೇ ಬಿಟ್ಟುಬಿಟ್ರಾಯ್ತು. ಅಲ್ಲಿಂದ ಮುಂದೆ ನಮಗೆ ಅವರ ಋಣಾನುಬಂಧ ಸಂಬಂಧ ಇರೋದಿಲ್ಲ. ನಾವು ಅವರ ಕೃತಜ್ಞರಾಗಿರಬೇಕಾದ ಅವಶ್ಯಕತೆ ಏನಿಲ್ಲ ಅಂತ ಆಲೋಚನೆ ಮಾಡಿದವಳೆ ಶರೀರ ಬಿಡ್ಲಿಕ್ಕೆ ತಯಾರಾದ. ಈ ಆಲೋಚನೆ ಇಲ್ಲಿ ತನಕ ಆಲೋಚನೆ ಸರಿಯಾದ್ದು. ಈ ಆಲೋಚನೆ ಮತ್ತೊಬ್ಬರಿಗೆ ಬರುವಂಥದ್ದಲ್ಲ, ಸಾಮಾನ್ಯ ಜನರಿಗೆ ಬರಬೇಕಾದ್ದು ಅಲ್ಲ, ಸಾಧ್ಯವೂ ಇಲ್ಲ. ದೇಹತ್ಯಾಗ ಎನ್ನುವುದು ಶಸ್ತ್ರಪಾತಾದಿಗಳಿಂದ, ಪರ್ವತದಿಂದ ಪ್ರಪಾತಕ್ಕೆ ಬೀಳೋದರಿಂದ, ಸಮುದ್ರದಲ್ಲಿ ಧುಮುಕೋಣೋದ್ರಿಂದ, ನಾನಾ ವಿಧ ಅನ್ಯ ಅಗ್ನಿ ಪ್ರವೇಶ ಮೊದಲಾದವು ಮಾಡೋದರಿಂದ ಪಾಪಗಳು ಬರಬಹುದು, ಆತ್ಮಹತ್ಯಾದಿಗಳು ಆಗಬಹುದು. ಯೋಗಾಗ್ನಿ ಅಂತ ಏನಿದೆಯಲ್ಲ ಅದರಿಂದ ಪ್ರಾಣ ಬಿಟ್ಟರೆ ಆತ್ಮಹತ್ಯೆ ಆಗೋದಿಲ್ಲ. ಅವರು ಇಚ್ಛಾ ಮರಣಿಗಳು. ಇಚ್ಛಾ ಬಂದ ಮಾತ್ರದಿಂದಲೇ ಯೋಗಾಗ್ನಿಯನ್ನು ಸೃಷ್ಟಿ ಮಾಡಿ ಅದರ ದ್ವಾರ ಶರೀರವನ್ನು ತ್ಯಾಗ ಮಾಡುವ ವಿಶಿಷ್ಟ ಸಮರ್ಥರು. ಸಾಮಾನ್ಯ ಲೋಕಕ್ಕೆ ಈ ಗೌರಿಯ ಅಂದರೆ ನಮ್ಮ ದಾಕ್ಷಾಯಿಣಿಯ ನಡತೆ ಅನುಸರಣೀಯ ಆಗೋದಿಲ್ಲ. ಯೋಗಾಗ್ನಿ ಇರೋದಿಲ್ಲ, ಮತ್ತು ಆ ಕ್ರಮದ ವಿಶಿಷ್ಟ ಚಿಂತನೆ ಮಾಡತಕ್ಕಂತಹ ಸಾಮರ್ಥ್ಯವೂ ಇರೋದಿಲ್ಲ. ಶರೀರದ ಮೇಲಿನ ಅಭಿಮಾನವನ್ನು ಸರ್ವಾತ್ಮನ ತ್ಯಾಗ ಮಾಡಿ ಪರಮಾತ್ಮನನ್ನು ಧ್ಯಾನ ಮಾಡುವ ಒಂದೇನೊಂದು ವಿಶಿಷ್ಟ ಅವಸ್ಥಾ ವಿಶೇಷ ಇದೆ. ಆ ಯೋಗಾಗ್ನಿ ಶರೀರದ ಒಳಗೆ ಇದ್ದ ಅಗ್ನಿ ಉಲ್ಬಣಗೊಂಡು ಶರೀರವನ್ನು ಸುಡುತ್ತಿದ್ದಾಗಲೂ ಅವಳಿಗೆ ವೇದನಾ ವಿಶೇಷ ಆಗುವುದಿಲ್ಲ. ಸುಡುವ ಕಾಲಕ್ಕೆ ಬರುವ ದುಃಖಾದಿಗಳ ಅವಳಿಗೆ ಬರೋದಿಲ್ಲ. ಈ ಕ್ರಮದ ಶರೀರ ತ್ಯಾಗ ಎನ್ನುವುದು ಇತರ ಸಾಮಾನ್ಯರಿಗೆ ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಈ ಅಂಶ ಮಾತ್ರ ಅನನುಸರಣೀಯ. ಹಾಗಾದ್ರೆ ರುದ್ರದೇವರು ಏನು ಮಾತಾಡಿದ್ರು ಅದು ಮಾತ್ರ ಪಾಲಿಸಬೇಕಾಗ್ತದೆ. ಯಾವುದಾದ್ರೂ ಒಂದು ದೈವಕರ್ಮ ಸಂಯೋಗದಿಂದ ಪಾಪಗಳ ಪ್ರಸಂಗ ಕೆಲವೊಮ್ಮೆ ಬಂದ್ಬಿಡ್ತಾವೆ. ಯಾವ್ದು ಎರಡರೊಳಗೆ ಈ ಪಾಪವನ್ನ ತಗೋ ಆ ಪಾಪನ ತಗೋ ಎಂಬುವಂತಹ ಸ್ಥಿತಿ ಬಂದ್ಬಿಡ್ತದೆ. ಆಗ ಅಲ್ಪ ಪಾಪವನ್ನು ಸ್ವೀಕರಿಸಿ ಮಹಾಪಾಪವನ್ನು ತ್ಯಾಗ ಮಾಡುವವನೇ ಬುದ್ಧಿವಂತ. ತಂದೆಗೂ ಯಜಮಾನರಿಗೂ ವಿವಾದ ಬಂತು. ಆಗ ಮಧ್ಯಸ್ಥಳಾದಂಥ ಸ್ತ್ರೀ ಏನು ಮಾಡಬೇಕು ಅಂದರೆ ಗಂಡನನ್ನು ಹಿಡ್ಕೊಳ್ಬೇಕು, ತಂದೆ ತಾಯಿಗಳನ್ನು ತ್ಯಾಗ ಮಾಡಬೇಕು. ಯಾಕೆ? ತಂದೆ ತಾಯಿಗಳ ತ್ಯಾಗದಿಂದ ಬರುವ ಪಾಪ ಅಲ್ಪ, ಗಂಡನ ತ್ಯಾಗದಿಂದ ಬರುವ ಪಾಪ ಅಧಿಕ. ಅದರ ಕಾರಣ ಯಾವುದೇ ಕಾರಣದಿಂದ ಪತಿಯ ತ್ಯಾಗ ಮಾಡಬಾರ್ದು. ಪಾತಿವ್ರತ್ಯವನ್ನು ಸಂರಕ್ಷಿಸ್ಕೋಬೇಕು. ಗಂಡನ ಅಭಿಮತಿಗೆ ತಕ್ಕಂತೆ ಇದ್ದು ಬಿಟ್ಟು ತಂದೆ ತಾಯಿಗಳು ವಿವಾದ ಮಾಡಿದರು ಅಂದರೆ ನೀವೇನು ದೂರಿರಪ್ಪ, ನನ್ನ ತಂಟೆಗೆ ಬರಬೇಡ್ರಿ, ನಿಮ್ಮಷ್ಟಕ್ಕೆ ನೀವು ಇರ್ರಿ ಅಂತ ಹೇಳಿ ಅವರಲ್ಲಿ ಎಂದಾದರೂ ಕಂಡಾಗ ನಮಸ್ಕಾರ ಚಮತ್ಕಾರಗಳ ಮಾತ್ರಗಳಲ್ಲಿ ಉಳಿಸ್ಕೊಂಡು ಅವರು ಕೂಡ ತಾವು ಪ್ರತ್ಯಕ್ಷವಾಗಿ ನಿಂತು ಜಗಳಾಡದೆ ಯಜಮಾನರು ಅವರು ಜಗಳಾಡ್ತಾರೆ, ನಾವೇನು ಮಾಡ್ಲಿಕ್ಕೆ ಬರ್ತದೆ, ನಮ್ಮ ಯಜಮಾನರನ್ನ ಅವರ ಪಕ್ಷವನ್ನು ವಹಿಸ್ತೇವೆ ಅಂಥೇಳಿ ಅಲ್ಲೇ ಹೊಟ್ಟೋಗ್ಬಿಡ್ತಾರೆ. ಇದು ರುದ್ರದೇವರು ಮಾಡಿದ ಶಿಕ್ಷೆ. ಏತಾವತ ಪಾಪ ಪ್ರಸಂಗವೇ ಇಲ್ಲ ಅಂತಿಲ್ಲ, ಪಾಪಗಳು ಬಂದೇ ಬರ್ತಾವೆ. ಇದು ನಮ್ಮ ಜೀವಮಾನದಲ್ಲಿ ಸಾಮಾನ್ಯವಾಗಿ ಅನೇಕ ವಿಷಯಗಳಲ್ಲಿ ಹೀಗಾಗ್ತದೆ. ಯಾವುದು ಇದಕ್ಕೆ ಈ ಪಾಪ ಬೇಕೋ ಆ ಪಾಪ ಬೇಕೋ ಅಂತ ಚಾಯ್ಸ್ ಕೊಟ್ಟ ಹಾಗಾಗ್ತದೆ. ಅಂಥ ಚಾಯ್ಸಲ್ಲಿ ದೊಡ್ಡ ಪಾಪ ಯಾವುದು ಸಣ್ಣ ಪಾಪ ಯಾವುದು ಅಂತ ಕೇಳ್ಕೋಬೇಕು ಅವ್ರನ್ನೇ. ಆಗ ಸಣ್ಣ ಪಾಪವನ್ನು ಬಿಟ್ಟುಬಿಟ್ಟು ದೊಡ್ಡ ಪಾಪವನ್ನು ಬಿಟ್ಟು ಸಣ್ಣ ಪಾಪವನ್ನು ಆಯಿತು ಅದನ್ನೇ ಕೊಡಿ, ಇನ್ನೇನು ಮಾಡೋದು ಅಂತ ಸ್ವೀಕರಿಸ್ಕೊಳ್ಬೇಕು. ಅದು ಸ್ವೀಕರಿಸಬೇಕು ವಿಧಿಯಲ್ಲ, ಸ್ವೀಕರಿಸುವುದು ಬುದ್ಧಿಮಂತನ, ಕಡಪಕ್ಷ ಅಲ್ಪ ದುಃಖಕ್ಕಾರು ಕಾರಣ ಆಗ್ತದೆ. ಏವಂ ಸ್ವದೇಹಂ ಮಹತಾಂ ಮಹೀಯಸ ಮುಹುಸ್ಸಮಾರೋಪಿತ ಮಂಕಮಾದರಾತ್ ಜಿಹಾಸತಿ ದಕ್ಷ ಋಷಾ ಮನಸ್ವಿನಿ ದಧಾರ ಗಾತ್ರೇಶು ಅನಿಲಾಗ್ನಿಧಾರಣಂ. ವಾಯುವನ್ನು ಸಂಪೂರ್ಣ ವಿರೋಧ ಮಾಡಿ ಅಗ್ನಿಧಾರಣವನ್ನು ಮಾಡಿದ್ಲು ಈ ಶರೀರವನ್ನು ಬಿಡುವಂತಹ ಇಚ್ಛಾವುಳ್ಳಂತಹ ಸತೀದೇವಿ. ಮಹತಾಂ ಮಹೀಯಸ ಸಮಾರೋಪಿತ ಮಂಕಂ, ಇವಳನ್ನ ಜ್ಞಾನಿ ವರೆಣ್ಯರು ಆಧರಿಸಿದ್ದರು. ಇವಳೆಂಥವಳು ಎಂದರೆ ದಕ್ಷ ಪ್ರಜಾಪತಿ ಮಗಳಾಗಿ ಹುಟ್ಟಿದಾಗ ನಾರದರು, ವಶಿಷ್ಠಾದಿ, ವಿಶ್ವಾಮಿತ್ರಾದಿ ಸಮಸ್ತ ಋಷಿಗಳು ಬಂದು ಈ ಕೂಸನ್ನು ಎತ್ಕೊಂಡು ತಮ್ಮ ತೊಡೆ ಮೇಲೆ ಮಲಗಿಸ್ಕೊಂಡು ಆಧರಿಸಿದ್ರು. ಅಂದರೆ ದೊಡ್ಡವರು ಕೂಸಾಗಿದ್ದಾಗ ಸ್ಪರ್ಶ ಮಾಡಿದರೆ ಸಾಕು, ಆ ಕೂಸಿ
ದಿವ್ಯ ಜ್ಞಾನ ಬರ್ತದೆ, ಒಳ್ಳೆ ಬುದ್ಧಿ ಬರ್ತದೆ. ದೊಡ್ಡವರ ಆದರ ಅದಕ್ಕೇನೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಾಗಿರೋ ಕಾಲಕ್ಕೆ ಯಾರು ಹಿರಿಯರು ಬಂದರೆ ಚಲೇ ಮಗು ಅಂತ ಈಗ ಕೊಡೋದು ಬೇರೆ ವಿಷಯ. ಈಗ ಯಾಕೆ ಕೊಡ್ತಾರೆ ಅಂದರೆ 10 ರೂಪಾಯಿನ 50 ರೂಪಾಯಿನ ಕೊಡಲಿ ಅಂತ, ಅದು ಸಮಾಚಾರ ಬೇರೆ. ದೊಡ್ಡವರ ಆದರ ಬರಬೇಕು, ದೊಡ್ಡವರ ತೊಡೆ ಮೇಲೆ ಮಲಕ್ಕೊಳ್ಬೇಕು ಆ ಕೂಸು. ಅದರಿಂದ ಒಳ್ಳೆ ಜ್ಞಾನ, ದಿವ್ಯವಾದಂತಹ ದೀಕ್ಷಾ, ಹರಿಭಕ್ತಿ ಮುಂತಾದ ಒಳ್ಳೆ ಗುಣಗಳು ಪ್ರಾಪ್ತವಾಗ್ತವೆ. ತೇಜೋಮಯನಾಗ್ತಾನೆ, ದಿವ್ಯ ವರ್ಚಸ್ವಿ ಆಗ್ತಾನೆ ಆ ಕೂಸು. ಮುಂದೆ ಬೆಳೀತಾ ಬೆಳೀತಾ ಒಳ್ಳೆ ಜ್ಞಾನವಂತನಾಗ್ತಾನೆ, ಅನೇಕ ಕುಲದೀಪಕನಾಗ್ತಾನೆ, ಇಡೀ ವಂಶಕ್ಕೆ ಉದ್ಧಾರಕನಾಗ್ತಾನೆ. ಇವೆಲ್ಲ ದೊಡ್ಡವರ ಸಂಪರ್ಕದಿಂದ ಬರುವಂಥದ್ದು. ಅದನ್ನೇ ಅಂತಾರೆ ಈ ಸಾ ಸಮಾರೋಪಿತಂ ಆದರಾದಂಕಂ. ಶರೀರ ಎಂಥದ್ದು ನಮ್ಮ ಗೌರಿ ಇದು. ಜ್ಞಾನಿವರೆಣ್ಯರೆಲ್ಲರೂ ಅವಳನ್ನು ಎತ್ತಿ, ಯದ್ಯಪಿ ಸ್ವತಃ ಗೌರಿ ಅತ್ಯುತ್ತಮಳು, ವಿಶೇಷತಃ ಯಾಕನಂತಾರೆ ಅಂದರೆ ಲೋಕನ್ಯಾಯ ಅನುಸಾರೇನ ದೊಡ್ಡ ದೊಡ್ಡವರು ಜ್ಞಾನಿಗಳು ಇವಳನ್ನು ಎತ್ತಿ ತಮ್ಮ ತೊಡೆ ಮೇಲೆ ಮಲಗಿಸಿಕೊಂಡಿದ್ದಾರೆ. ಹಾಗಾಗಿ ಎಂಥ ಪವಿತ್ರತರವಾದಂತಹ ಶರೀರ. ಅಂಥ ಶರೀರವನ್ನು ಕೂಡ ಇವಳೇನು ಮಾಡಿದ್ಲು ಬಿಡಬೇಕು ಅಂತ ನಿಶ್ಚಯ ಮಾಡಿದ್ಲು. ತನ್ನ ಗಾತ್ರೇಶು ಅನಿಲಗ್ನಿಧಾರಣ, ತನ್ನ ಅಗ್ನಿಯನ್ನು ತನ್ನ ಗಾಳಿಯಿಂದ ಉದ್ದೀಪನಗೊಳಿಸಿದ್ಲು. ಯೋಗಾಗ್ನಿಯ ಅಂತ ಶರೀರದಲ್ಲಿ ಯೋಗ ರೂಪವಾದ್ದಿರ್ತದೆ. ಒಂದು ಜಾಠರಾಗ್ನಿ, ನಮಗೆಲ್ಲ ಅನುಭವಕ್ಕೆ ಬಂದಿದೆ. ಈ ಜಾಠರಾಗ್ನಿಯಲ್ಲೇನೆ 2 ರೂಪತ ಇರ್ತದೆ. ಒಂದು ಯೋಗ ರೂಪತ, ಇನ್ನೊಂದು ವೈಶ್ವಾನರತ. ಈ ಅಗ್ನಿಗೆ ವೈಶ್ವಾನರ ಅಂತಲೂ ಹೆಸರು, ಯೋಗಿ ಅಂತಲೂ ಹೆಸರು. ಈ ಯೋಗಾಗ್ನಿ ಇದನ್ನೇ ಯೋಗಾಗ್ನಿಯಾಗಿ ಪರಿವರ್ತಿಸಿಕೊಂಡರೆ, ಅದನ್ನು ಉದ್ದೀಪನಗೊಳಿಸಿದರೆ ಶರೀರ ಸುಡ್ತದೆ. ಎಲ್ಲ ಜಠರ ಅಲ್ಲೇ ಇರೋದು, ಅಗ್ನಿಮಂಡಲದಲ್ಲೇ. ಒಂದೇ ಈ ತುಂದಿ ಭಾಗ ಅಂತ ಕರೀತಾರಲ್ಲ, ಅದರ ಮೇಲ್ಭಾಗದಲ್ಲಿ ಇರೋದೇ ಅಗ್ನಿಮಂಡಲ. ತ್ರಿಕೋಣಾಕಾರವಾಗಿರ್ತದೆ, ಅಲ್ಲಿ ಅಗ್ನಿಮಂಡಲ ಇರ್ತದೆ, ಅಗ್ನಿ ಇರ್ತದೆ ಅಲ್ಲಿ. ಆ ಅಗ್ನಿಯನ್ನು ನಾವಿವಾಗ ಉಪಯೋಗಿಸ್ತಿರೋದು ಎಷ್ಟಕ್ಕಪ್ಪ ಅಂತಂದರೆ ಅನ್ನ ಸಾರು ಹುಳಿ ಕೂಟು ಜೀರ್ಣ ಆಗಲಿಕ್ಕೆ ಅಂತ ಅಷ್ಟೇ. ಯೋಗಕ್ಕೆ ನಮಗದರ ಉಪಯೋಗ ಇಲ್ಲ. ಆ ಉದ್ದೀಪನ ಇತ್ತು ಎಂದರೆ, ಆದರೂ ಆ ಅಗ್ನಿ ಉದ್ದೀಪಿತ ಆಯಿತು ಎಂದರೆ, ಯೋಗಾಗ್ನಿ ಉದ್ದೀಪಿತ ಆಗಿದ್ದರೆ ಹಸಿವೆ ನೀರಡಿಕೆ ಏನೂ ಆಗುವುದಿಲ್ಲ. ಶರೀರದಲ್ಲಿ ಯಾವಾಗಲೂ ತೇಜಸ್ ತುಂಬಿರ್ತದೆ. ಶರೀರದ ಹೊರವಲಯದಲ್ಲೆಲ್ಲ ಬೆಂಕಿ ಉರಿದಂಗೆ ಉರಿತಿರ್ತಾನೆ ಇವನು. ನೋಡಿದರೆ ಯಾವ ಪ್ರಾಣಿಗಳಿಗೂ ಕೂಡ ಇವನ ದರ್ಶನ ಕಠಿಣ ಆಗ್ತವೆ. ಯಾವುದೋ ಬೆಂಕಿ ಉರಿತಾ ಇದೆ ಅಂತ ದೂರ ಹೋಗ್ಬಿಡ್ತಾವವು. ವನ ಮಧ್ಯದಲ್ಲಿ ತಪಸ್ಸು ಮಾಡ್ತಾ ಇದ್ರು ಕೂಡ. ನಾವೇನಾದ್ರು ವನದ ಮಧ್ಯದಲ್ಲಿ ನಾನು ತಪಸ್ಸು ಮಾಡ್ಲಿಕ್ಕೆ ಹೋದರೆ ಈ ತೇಜಸ್ಸು ಇಲ್ಲ, ಏನಿಲ್ಲ, ಅವು ಬಂದು ತಿಂದು ಹೋಗ್ಬಿಡ್ತಾವೆ. ಇಂಥ ದಿವ್ಯವಾದ ಯೋಗಾಗ್ನಿಯಿಂದ ಅದನ್ನು ಉದ್ದೀಪನಗೊಳಿಸಿದರು. ಶರೀರವನ್ನು ಊರಿಸಿಕೊಳ್ಳಿಕ್ಕೆ ಆರಂಭ ಮಾಡಿಬಿಟ್ಟು ಅದು ಇಷ್ಟು ಉಲ್ಬಣ ಇರ್ತದೆ. ಇವಳು ಎಷ್ಟೆಷ್ಟು ಗಾಳಿ ಬಿಡ್ತಾಳೋ ಅಷ್ಟಕ್ಕಷ್ಟು ಅದು ಜೋರಾಗ್ತದೆ. ತನ್ನ ಪ್ರಾಣಾಯಾಮ ಶಕ್ತಿಯಿಂದ ಅದನ್ನೆಲ್ಲವನ್ನು ಪೂರ್ಣ ಉದ್ದೀಪನಗೊಳಿಸಿಕೊಂಡಳು. ತತಸ್ವಭರ್ತು ಚರಣಾಂಬುಜಾಸವಂ ಜಗದ್ಗುರೋ ಚಿಂತಯಂತೆ ನ ಚಾಪರಂ ದದರ್ಶ ದೇಹೇ ಹತಕಲ್ಮಷಾ ಸತಿ ಸದ್ಯ ಪ್ರಜ್ವಾಲ ಸಮಾಧಿಜಾಗ್ನಿನಾ. ಸಮಾಧಿಗೆ ಹೊಟ್ಟೋದ್ಲು. ತನ್ನ ಯಜಮಾನರಾದಂಥ ರುದ್ರದೇವರ ಚರಣಾಂಬುಜಾಸವಂ, ಪಾದ ಕಮಲವನ್ನು, ಆ ಮಧುವನ್ನು ಸ್ಮರಿಸಿದಳು. ಜಗದ್ಗುರುಗಳು ನಮ್ಮ ರುದ್ರದೇವರು. ಆ ರುದ್ರದೇವರನ್ನು ಸ್ಮರಣೆ ಮಾಡಿದಳು. ನಚ ಅಪರಂ ಚಿಂತೆಯತಿ, ಬೇರೊಬ್ಬರನ್ನು ಯಾರನ್ನೂ ಕಂಡೆತ್ತು ನೋಡಿಲ್ಲ, ಚಿಂತನೆ ಮಾಡಲಿಲ್ಲ. ದದರ್ಶ ದೇಹೆ ಹತಕಲ್ಮಷ, ಆ ಅಗ್ನಿಯ ಪ್ರಥಮ ಸ್ಪರ್ಶದಿಂದಲೇ ಎಲ್ಲ ದೋಷಗಳು ಪರಿಹಾರ ಹೋಗುವುದು. ಸದ್ಯ ಪ್ರಜ್ವಾಲ ಸಮಾಧಿಜ ಅಗ್ನಿನ, ಸಮಾಧಿಯಿಂದ ಉತ್ಪನ್ನವಾದಂತಹ ಆ ಅಗ್ನಿ ಏನಿದೆ ಅದರಿಂದ ತನ್ನ ಶರೀರವನ್ನು ತಾನೇ ಸುಟ್ಟುಕೊಂಡಳು ಅಂತ ವರ್ಣನೆ ಮಾಡ್ತಾರೆ. ಇಲ್ಲಿ ಬಂದಿರೋ ಸಮಸ್ಯೆ ಇಷ್ಟೇ. ರುದ್ರದೇವರನ್ನ ಧ್ಯಾನ ಮಾಡಿದರು ಅಂತ ಹೇಳೋದು ಯೋಗ್ಯ. ನಚ ಅಪರಂ ಚಿಂತೆಯಂತಿ, ಮತ್ತೊಬ್ಬರನ್ನ ಯಾರನ್ನು ಚಿಂತನೆ ಮಾಡಲಿಲ್ಲ ಅಂತಂದರೆ, ಪತಿ ಚಿಂತನೆ ಒಂದೇ ಧರ್ಮ, ಅನ್ಯ ಚಿಂತನೆ ಮಾಡಬಾರ್ದು ಎಂಬ ಅಭಿಪ್ರಾಯ ಲೋಕಕ್ಕೂ ಬರ್ತದೆ. ಇಷ್ಟಾಗಿ ನಮ್ಮ ರುದ್ರಾಣಿ ಮಾಡಿದ್ದಾದರೂ ಏನನ್ನ, ಗಂಡನೊಬ್ಬರನ್ನೇ ಚಿಂತನೆ ಮಾಡಿದರೆ ಸದ್ಗತಿ ಹೆಂಗಾಗಬೇಕು?
ಪರಮಾತ್ಮ ಮುಂತಾದವರನ್ನ ಚಿಂತನೆ ಮಾಡಲಿಲ್ವ ಅವಳು? ನಚಾಪರಂ ಚಿಂತೆಯಂತೆ ಅಂದಾರಲ್ಲ ಎಂದದ್ದಕ್ಕೆ ಆಚಾರ್ಯರು ತಾತ್ಪರ್ಯ ಬರೀತಾರೆ. ನಚಾಪರಂ ತಸ್ಮಾದ್ ಅವರಂ ನ ಚಿಂತೆಯಂತಿ. ಪರಮಾತ್ಮನ ಚಿಂತನೆ ಮಾಡಿಲ್ಲ ಅಂತ ಅದಕ್ಕೆ ಅರ್ಥ ಅಲ್ಲೇ ಅಲ್ಲ. ಅಪರಂ ಎಂದರೆ ಅವರಂ ಅಂತ ಅರ್ಥ. ನಿಮ್ಗೆ ಸಂಸ್ಕಾರ ಇರ್ತದೆ, ಅನಿಸ್ಬಿಡ್ತದೆ. ಈಗ ಎಲ್ಲ ಇವ್ರಿಗಳಿಗೆ ಸಾಮಾನ್ಯ ಇಲ್ಲ, ಎಲ್ಲರಿಗೂ ಸಂಸ್ಕಾರ ಇದ್ದೇ ಇದೆ, ಎಲ್ಲರಿಗೂ ಅನಿಸ್ಬಿಟ್ಟಿರ್ತದೆ. ಒಂದು ವಾಯುದೇವರನ್ನೆಲ್ಲ ಚಿಂತನೆ ಮಾಡಿದ್ದು, ಆದರೆ ತನ್ನ ಯಜಮಾನಕ್ಕಿಂತ ಕಮ್ಮಿ ಆದಂಥ ಇಂದ್ರಾದಿಗಳನ್ನು ಚಿಂತನೆ ಮಾಡಲಿಲ್ಲ ಅಂತ ಅರ್ಥ ಅಂತ ನಿಮ್ಗೆಲ್ಲರಿಗೂ ಅನಿಸಿರ್ಬೇಕು. ನಮ್ಮ ಆಚಾರ್ಯರು ಮೊದಲೇ ಜನ್ಮಾಂತರದಿಂದ ಕೊಟ್ಟ ಸಂಸ್ಕಾರ ಅದು. ಈಗಾಗಲೇ ಎಷ್ಟೋ ಶಕ್ತಿ ಬಂದು ಹೋಗಿರ್ತದೆ, ಅದೇ ನೀವು ಯೋಚನೆ ಮಾಡಿದ್ದೀರಿ, ಕರೆಕ್ಟ್. ಪರಂತು ವಿಷ್ಣುವಾದಿಕಂ ಚಿಂತೆಯಂತಿ ಚ ಶಬ್ದ ಸ್ವೋತ್ತಮರನ್ನ ಚಿಂತನೆ ಮಾಡಿದ್ರು. ಲೈ ಚಿಂತನೆ ಎಂಬುದೇ ಲೈ ಚಿಂತನೆ. ಶರೀರ ತ್ಯಾಗ ಮಾಡುವ ಕಾಲಕ್ಕೆ ಯಾವ ಚಿಂತನೆ ಬೇಕೋ ಆ ಚಿಂತನೆ. ರುದ್ರಂ ಚ ಬ್ರಹ್ಮವಾಯು ಚ ವಿಷ್ಣುಂಚೈವ ಶ್ರಿಯಂ ಗಿರಂ ಉಮಾ ಚಿಂತಯತಿ ದೇಹಂ ತತ್ಯಾಜಾನ್ಯಂ ನಚಾಸ್ಮರತ್ ಇತಿ ತತ್ವನಿರ್ಣಯ. ತತ್ವನಿರ್ಣಯ ಎಂಬ ಗ್ರಂಥದೊಳಗೆ ರುದ್ರನನ್ನ, ಬ್ರಹ್ಮವಾಯುಗಳನ್ನ, ವಿಷ್ಣುವನ್ನ, ರಮಾದೇವಿಯನ್ನ, ಗಿರಂ ಅಂದರೆ ವಾಗ್ದೇವಿಯಾದಂತಹ ನಮ್ಮ ಸರಸ್ವತಿಯನ್ನ ಉಮಾ ಚಿಂತೆಯತಿ ದೇಹಂ ತತ್ಯಾಜ ಅನ್ಯಂ ನಚಾಸ್ಮರತ್, ಮತ್ತೊಬ್ಬರನ್ನ ಸ್ಮರಣೆ ಮಾಡಲಿಲ್ಲ. ಅದಕ್ಕನುಸಾರವಾಗಿ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂದರೆ ಅಪರಂನ ಚಿಂತೆಯತಿ ಅಂದರೆ ಅವರಂನ ಚಿಂತೆಯತಿ, ತನಕ್ಕಿಂತ ಕಡಿಮೆ ಇರ್ತಕ್ಕಂಥ, ತಮ್ಮ ಯಜಮಾನರಿಗಿಂತ ಕಡಿಮೆ ಇರುವ ಅನ್ಯರನ್ನು ಚಿಂತನೆ ಮಾಡದೆ ತತ್ಸೋತ್ತಮರಾಗಿರ್ತಕ್ಕಂಥ ರುದ್ರಾಂತರ್ಗತ, ಬ್ರಹ್ಮವಾಯುವಂತರ್ಗತ ಸಾಕ್ಷಾತ್ ಶ್ರೀರಮಣನಾದಂತಹ ಪರಮಾತ್ಮನನ್ನು ಚಿಂತನೆ ಮಾಡಿದರು. ಆದ್ದರಿಂದ ಭಗವಂತ ಅವರಿಗೆ ಬೇಕಾದಷ್ಟು ಅನುಗ್ರಹ ಮಾಡಿದ, ಉತ್ತಮವಾಗಿರ್ತಕ್ಕಂಥ ವಿಶೇಷವನ್ನು ಕೊಟ್ಟ ಅಂತ ಈ ರೀತಿಯಾಗಿ ವರ್ಣನೆ ಮಾಡಿದರು. ಇಲ್ಲಿ ಕಥಾ ಪ್ರಸಂಗದಲ್ಲಿ ಇಷ್ಟಿದೆ. ಯಾವಾಗ ದೊಡ್ಡ ಕೋಲಾಹಲ ಆಯಿತು, ಹಾಹಾಕಾರಗಳು ಉಂಟಾಯಿತು. ಶರೀರ ಬಿಟ್ಟು ಕೂಡಲೇ ಆ ಯೋಗಾಗ್ನಿಯಿಂದ ಶರೀರ ಬಿಡಲಿಕ್ಕೆ ಯಾವಾಗ ಸಂಕಲ್ಪ ಮಾಡಿ ಆರಂಭ ಮಾಡಿಬಿಟ್ಲೋ, ಅವಳ ತನ್ನ ಹತ್ತಿರವೇ ಯಾರಿಗೂ ಬರೋದಾಗಲಿಲ್ಲ. ಯಜ್ಞ ಮಂಟಪದ ಮಧ್ಯದಲ್ಲೇ ಕೂತಿದ್ದಾಳೆ. ಎಲ್ಲರೂ ನೋಡ್ತಿ, ಇಂದ್ರಾದಿ ದೇವತೆಗಳು ತುಂಬಿದ ಸಭೆ. ಅಷ್ಟು ಜನ ನೋಡ್ತಾ ಇದ್ದಾಗಲೂ ಇವಳನ್ನ ಅಮ್ಮ ಬೇಡ ನೀನು ಬಿಟ್ಟುಬಿಡು ಅಂತ ಹೇಳುವ ಧೈರ್ಯ ಆಗಲಿ, ಅವಳನ್ನು ಹೆಂಗಾದ್ರು ಮಾಡಿ ಯಾರು ಹೆಣ್ಮಕ್ಳನ್ನ ಕಳಿಸಿ ಪ್ರಸೂತಿ ಮುಂತಾದ ಹೋಗಿ ಬಾಗ ಹಂಗೆಲ್ಲ ಮಾಡಿ ನಾವು ಯಾರು ಈ ಲೋಕದಲ್ಲಿ ನೋಡ್ರಿ ಏನಾದರೂ ಒಂದು ಹಠ ಮಾಡಿ ಸ್ವಲ್ಪ ತಪ್ಪು ಕೆಲಸ ಮಾಡಲಿಕ್ಕೆ ಅಂತ ಹೊರಟರು ಅಂದರೆ, ಮನೆ ಬಿಟ್ಟು ಹೋಗ್ತೀವಿ ಅಂದರು ಅಂದರೆ ಓಡಿ ಹೋಗಿ ಹಿಂದೆ ಇದ್ದು ಆ ಒಂದೆರಡು ತತ್ಕಾಲದಲ್ಲಿ ಸಮಾಧಾನ ಮಾಡಿ ಕರ್ಕೊಂಬಂದು ಕೂಡಿಸಿ ಒಂದಿಷ್ಟು ಸುಮ್ಮನೆ ಇರು, ಆಯ್ತು ಆಯ್ತು ಎಲ್ಲ ಸರಿ ಮಾಡೋಣ ಅಂತೆಲ್ಲ ಅಂತ ಹಿಂಗೆ ಏನಾರು ಒಂದು ಅಂದುಬಿಟ್ರೆ ಒಂದು 10 ನಿಮಿಷ ಆದಮೇಲೆ ಬೋಂಡಾ ಬಜ್ಜಿ ಕೊಟ್ಟು ಅಡ್ಜಸ್ಟ್ ಮಾಡಿಬಿಟ್ರೆ ಆಮೇಲೆ ಎಲ್ಲ ಮತ್ತೆ ಯಥಾಪ್ರಕಾರ ಆಗಿಬಿಡ್ತಾರೆ. ಹಾಗೇನಾದ್ರು ಮಾಡೋಣ ಅಂದರೆ ಆಗಲಿಲ್ಲ. ಅವಳ ಅಗ್ನಿಯ ಎದುರಿಗೆ ಹತ್ತಿರ ಹೋಗೋದಾಗಲಿಲ್ಲ. ಅಂಥ ದೀಪ್ತಾಗ್ನಿ ಅಂತಾರೆ, ಅಂಥ ದಿವ್ಯವಾದ ಅಗ್ನಿ. ಯಾರು ಹತ್ತಿರ ಹೋಗೋದಾಗಲಿಲ್ಲ, ಎಲ್ಲ ನೋಡ್ತಾ ಇದ್ಬಿಟ್ರು. ಹಾಹಾಕಾರ ಉಂಟಾಯಿತು. ಇಲ್ಲಿ ತನಕ ಅಹಂಕಾರ ಮಮಕಾರಗಳಿಂದ ತುಂಬಿದ್ದಂತಹ ದಕ್ಷ ದಕ್ಷೋಹಸ್ತು ದೃಷ್ಟ್ವಾ ದುಹಿತ ಸ್ವನಿಮಿತ್ತಂ ವಿನಾಶನಂ ಬಹು ಅತಪ್ಯತ ಘೋರೇಣ ಮಯ ಅಸಾಧು ಕೃತಂ ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟು ನಾನು. ಅಂದರೆ ಸರ್ವಾತ್ಮನ ಇರಲಿಲ್ಲ ಅಂತಲ್ಲ, ನಾವು ಹೇಳಿದ್ದೀವಿ ಕೇಳಿಸ್ಕೊಳ್ಳಿಲ್ಲ. ಅಹಂಕಾರ ಅಪ್ರಧಾನ, ಮಹಾನಿಯಮ ಪ್ರಧಾನ ಅಂತ ಹೇಳಿದ್ರು. ಅವರು ಸಾಮಾನ್ಯವಾಗಿ ಭಗವದ್ ಆಜ್ಞಾವನ್ನು ಪಾಲಿಸುವಂತಹ ದೃಷ್ಟಿಯಲ್ಲಿ ಇಂಥ ಕೆಲಸಗಳೆಲ್ಲ ಮಾಡಿರ್ತಾರೆ. ಅಹಂಕಾರ ಮಮಕಾರಗಳು ಕೂಡ ಇರ್ತಾವೆ, ಸಹಕಾರಿಯಾಗಿರ್ತಾವೆ. ಅಹಂಕಾರ ಮಮಕಾರ ಪ್ರಯುಕ್ತವಾಗಿ ಆದ ದೋಷ ಅಂಶ ಏನಿದೆ ಅದು ಪ್ರಾಯಶ್ಚಿತ್ತಾರ್ಹ ಆಗ್ತದೆ, ಮತ್ತೆ ಶಿಕ್ಷಾರ್ಹನೂ ಆಗ್ತದೆ. ಮಹಾನಿಯಮ ಪ್ರಯುಕ್ತವಾಗಿ ಬಂದದ್ದು ಶಿಕ್ಷಾರ್ಹನೂ ಆಗುವುದಿಲ್ಲ, ದೋಷಾವಹನೂ ಆಗುವುದಿಲ್ಲ. ರುದ್ರದೇವರು ಪಾಶ್ವತಾದ್ಯಾಗಮಗಳನ್ನು ರಚನೆ ಮಾಡಿ ಜಗತ್ತನ್ನು ವಂಚಿಸುವಂತಹ ಒಂದು ಭಗವದಾಜ್ಞೆಯನ್ನು ಪಡೆದರು.
ಅಷ್ಟು ಕೆಲಸ ಏನ್ರಿ, ಇಡೀ ಜಗತ್ತನ್ನು ವಂಚಿಸುವಂಥ, ವಿಷ್ಣು ಸರ್ವೋತ್ತಮ ಅಲ್ಲ ನಾನೇ ಸರ್ವೋತ್ತಮ ಅಂತ ಹೇಳಿಕೊಳ್ಳುವಂಥ ಒಂದು ಮಹಾ ದುರ್ವ್ಯಾಪಾರ ರುದ್ರದೇವರಿಗೆ ಯಾವ ಹಾನಿಯನ್ನು ತರಲಿಲ್ಲ. ಅದೇ ಮಹಾನಿಯಮ ಅಂತ ಕರೆಯೋದು. ಅದನ್ನೇ ಆಚಾರ್ಯರು ಮಹತೋ ವಿಷ್ಣೋಹೋ ನಿಯಮ ಮಹಾನಿಯಮ ಅಂತ. ಭಗವಂತ ಆ ರೀತಿ ಆಜ್ಞೆ ಮಾಡಿದ್ದ. ಸಾಮಾನ್ಯವಾಗಿ ಅಪರೋಕ್ಷ ಜ್ಞಾನಿಗಳು ಸ್ವತಃ ಭಗವತ್ ಚಿತ್ತವನ್ನು ಬಲ್ಲವರು. ನಿಮಗೆ ನಾನು ಹಿಂದಕ್ಕೂ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ಭಗವಂತನ ಚಿತ್ತವನ್ನು ತಿಳಿಯದೇ ಇರೋದೇ ಇಲ್ಲ. ಅವರು ಸಾಮಾನ್ಯವಾಗಿ ತಿಳಿದಿರ್ತಾರೆ, ತದನುಸಾರವಾಗಿಯೇ ನಡ್ಕೊಳ್ತಾರೆ. ಪರಮಾತ್ಮನನ್ನು ಯಾವಾಗಲೂ ಆಲೋಚನೆ ಮಾಡ್ತಾ ಇರ್ತಾರೆ. ಭಗವತ್ ಚಿಂತನೆ ಎಂಬುದು ಅವರ ಮನಸ್ಸಿಂದ ಬಿಟ್ಟು ಹೋಗೋದೇ ಇಲ್ಲ. ಇದು ಉತ್ಸರ್ಗ. ಇದು ಇಂದ್ರಾದಿ ದೇವತೆಗಳು ರುದ್ರಾದಿ ದೇವತೆಗಳು ಅಷ್ಟೇ ಅಲ್ಲ, ಸಾಮಾನ್ಯ ಮನುಷ್ಯೋತ್ತಮ ಅಪರೋಕ್ಷ ಜ್ಞಾನಿಗೂ ಸೇರಿತು. ಅಪರೋಕ್ಷ ಜ್ಞಾನಾತ್ ಪೂರ್ವಕಾಲದಲ್ಲೇ ಆ ಸ್ಥಿತಿಗಿತಿ ಅವರಿಗೆ ಬಂದ್ಬಿಟ್ಟಿರ್ತದೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂತ ಹೇಳುವ ಸಂದರ್ಭದಲ್ಲಿ ಅವನ ಅಪರೋಕ್ಷ ಜ್ಞಾನಿ ಆಗುವುದಕ್ಕಿಂತ ಪೂರ್ವದಲ್ಲೇ ಇಷ್ಟ ಅವಸ್ಥೆ ಬಂದ್ಬಿಟ್ಟಿರ್ತದೆ. ಸಮಾಧ್ಯಾದಿಗಳಲ್ಲಿ ಬಂದ್ಬಿಟ್ಟಿರ್ತಾನೆ. ಧ್ಯಾನ ಮಾಡಿದವನಿಗೆ, ಧ್ಯಾನ ಯೋಗ ಪಡೆದವನಿಗೆ ಅಪರೋಕ್ಷ ಜ್ಞಾನ ಪೂರ್ವದಲ್ಲೇನೆ ಧ್ಯಾನ ಮಾಡಿರ್ತಾನೆ. ಆ ಕಾಲದಲ್ಲೇ ಅವನು ಸಮಾಧಿಯಲ್ಲಿರ್ತಾನೆ. ಆ ಕಾಲದಲ್ಲೇ ಪಾಪ ಪುಣ್ಯಗಳ ಸಂಘಟನೆಯನ್ನು ಸಾಕಷ್ಟು ಕಡಿಮೆ ಮಾಡಿ ಬಿಟ್ಕೊಂಡ್ಬಿಟ್ಟಿರ್ತಾನೆ. ಅವನಿಗೆ ಎಚ್ಚರ ಬಂದಾಗ ಪಾಪ ಪುಣ್ಯಗಳ ಸಂಪಾದನೆ, ಎಚ್ಚರ ಇಲ್ಲದೆ ಸಮಾಧಿಯಲ್ಲಿ ಇದ್ದು ಬಿಟ್ಟ ಅಂದರೆ ಅದು ಇಲ್ಲ. ಅವನಿಗೆ ಸ್ನಾನ ಸಂಧ್ಯಾವಂದನ ನಿಯಮ ಏನೂ ಇಲ್ಲ. ಏನು ಮಾಡಿದ್ರು ಏನು ಬಿಟ್ಟರು ಪಾಪ ಇಲ್ಲ ಅವನಿಗೆ. ಇದು ಧ್ಯಾನ ಕಾಲದಲ್ಲಿ. ಆ ರೀತಿ ಬಹುಕಾಲ ಧ್ಯಾನ ಮಾಡಿದವನಿಗೇನೆ ಅಪರೋಕ್ಷ ಜ್ಞಾನ ಆಗೋದು. ಆ ಅಪರೋಕ್ಷ ಜ್ಞಾನ ಆದವನು ಭಗವಂತನನ್ನು ಮರಿತಾನೆ. ಯಾಕೆ? ಅಪರೋಕ್ಷ ಜ್ಞಾನಿ ಆದ ಸಾಮಾನ್ಯ ಮನುಷ್ಯೋತ್ತಮನು ಕೂಡ ಭಗವಂತನನ್ನು ಮರೆಯೋದಿಲ್ಲ, ಪರಮಾತ್ಮನನ್ನೇ ಸರ್ವದಾ ಚಿಂತನೆ ಮಾಡ್ತಾನಾದ್ದರಿಂದ, ರಾಗದ್ವೇಷ ವಿಹೀನನಾದ್ದರಿಂದ, ಭಗವತ್ ಚಿಂತಕನಾದ್ದರಿಂದ ಸರ್ವದಾ ಅವನಿಗೆ ಪಾಪ ಪುಣ್ಯ ಸಂಘಟನೆ ಇಲ್ಲ ಅಂತಂದ ಮೇಲೆ ಇನ್ನು ವಿಶಿಷ್ಟಾಧಿಕಾರಿಗಳಾಗಿರ್ತಕ್ಕಂತಹ ದೇವತೆಗಳ ಸಮಾಚಾರ ಏನು? ಅದರೊಳಗೂ ವಿಶಿಷ್ಟರಾದಂತಹ ದಕ್ಷ ಪ್ರಜಾಪತಿ ಇಂದ್ರಾದೇವರ ಸಮಾಚಾರ ಏನು? ಅವರಂತೂ ಭಗವಂತನ ಚಿಂತನೆಯಲ್ಲಿಯೇ ಇರ್ತಾರೆ. ಆದರೂ ಮಹಾನೇಮ ಪ್ರಯುಕ್ತವಾಗಿ ಕೆಲವು ಇಂಥ ಕಾರ್ಯಗಳನ್ನು ಮಾಡುವುದು ಅವರಿಗೆ ಕ್ಲುಪ್ತ ಪ್ರಾರ್ಥನೀಯತೆ. ಹೇಗೆ ರುದ್ರದೇವರು ಪಾಶ್ವತಾಗಮವನ್ನು ಬರಿಬೇಕು ಎಂಬುದು ಅವರ ಪ್ರಾರಬ್ಧದಲ್ಲಿಯೂ ನಿಯತವಾಗಿದ್ದು ಭಗವದಾಜ್ಞೆಯೂ ಪ್ರಾಪ್ತವಾಯಿತು, ಅದರಂತೆ ದಕ್ಷ ಪ್ರಜಾಪತಿಗೂ ಕೂಡ ರುದ್ರದ್ರೋಹ ಮಾಡುವ ಪ್ರಸಂಗ ಬರುವುದು ಇದು ಎಲ್ಲವೂ ಕೂಡ ಮಹಾನಿಯಮವೇ. ಮಹಾನಿಯಮ 90 ಅಂಶ ಇದ್ದರೆ ಒಂದು 8 ಅಂಶ ಅಹಂಕಾರ ಅಜ್ಞಾನಗಳು ಸೇರಿಕೊಳ್ತವೆ. ಅಪರೋಕ್ಷ ಜ್ಞಾನದ ಒಂದು 100 ಅಂಶದಲ್ಲಿ ಒಂದು 8 ಅಂಶ ತಿರೋಧನ ಆಗಿರ್ತದೆ. ಅಹಂಕಾರ ಮೊದಲಾದವುಗಳಿಂದ ಪರೀತರೂ ಆಗಿರ್ತಾರೆ. ಹಾಗಾಗಿ ಕಿಂಚಿತ್ ದೋಷಾವಹನೂ ಆಗ್ತದೆ. ಮಹಾನಿಯತಿ ಇದ್ದರೂ ಪರಮಾತ್ಮನ ಆಜ್ಞೆಯನ್ನು ನಡೆಸಲಿಕ್ಕೆ ಹೋದಾಗ ಸ್ವಲ್ಪ ಸ್ವಯಂ ತಾವು ಅದರೊಳಗೆ ಆಸಕ್ತರಾಗಿಬಿಡ್ತಾರೆ. ದೇವರ ಆಜ್ಞೆ ಮಾಡಿದ ಇಂಥ ತಪ್ಪು ಕೆಲಸ ನೀನು ಮಾಡಬೇಕು, ನಿನ್ನ ಪ್ರಾರ್ಥ ಕರ್ಮ ನಿಯತ, ನೀನು ಇದನ್ನು ತಿನ್ನಬೇಕು ಅಂತ ಯಾವುದೊಂದು ನಿಷಿದ್ಧ ಪದಾರ್ಥವನ್ನು ತಿನ್ನಿಸ್ತಾರೆ ಅಂತ ಇಟ್ಕೊಳ್ರಿ. ಪರಮಾತ್ಮನ ಆಜ್ಞೆ ಆಯಿತು ಅಂತ ನಿಷಿದ್ಧ ಮಾಡಲಿಕ್ಕೆ ಹೋದಾಗ ಸ್ವಯಂ ಅದರಲ್ಲಿ ಆಸಕ್ತರಾಗಿಬಿಡೋದು. ಆ ಸುಖವನ್ನು ಅನುಭವ ಅಂತೂ ಮಾಡ್ಲಂತೆ ದೇವರ ಅಭಿಪ್ರಾಯ. ಆ ಸುಖವನ್ನು ಆಸಕ್ತಿಯಿಂದ ಅನುಭವಿಸೋದು, ಇದು ಅವರಿಗೆ ಅಷ್ಟಂಶ ಪಾಪಕರ. ಹಾಗಾಗಿದೆ ದಕ್ಷ ಪ್ರಜಾಪತಿಗೆ. ಬಹಳ ದುಃಖಪಟ್ಟಿದ್ದಾನೆ. ಸ್ವನಿಮಿತ್ತಂ ವಿನಾಶನವಯ್ಯೋ, ನನ್ನ ಕಾರಣದಿಂದ ಮಗಳು ಶರೀರ ಬಿಟ್ಟುಬಿಟ್ಲಲ್ಲ, ದಿಗ್ಮಾನ್ ನನಗೆ ಧಿಕ್ಕಾರ ಇರಲಿ, ಅಭಿಜಾತ್ಮಾನು ನಿರ್ಗುಣಂ ನಿರಪತ್ರಮಂ ಯೋಹಂ ಸ್ವೀಕೃತ್ಯ ಮೃತಕಂ ವ್ಯರ್ಥನೇನೋ ಮಹೀಷಿ. ದೊಡ್ಡ ಪಾಪ ಮಾಡಿಬಿಟ್ಟೆ ನಾನು, ದೊಡ್ಡವರ ದ್ರೋಹ ಮಾಡಿಬಿಟ್ಟೆ, ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ. ನನ್ನಲ್ಲಿ ಒಂದು ಗುಣನೂ ವ್ಯಕ್ತ ಆಗಲಿಲ್ಲ. ಮನಸ್ಸನ್ನು ಗೆಲ್ಲದೆ ಅಹಂಕಾರ ಮುಂತಾದವುಗಳಿಂದ ಭರಿತನಾಗಿ ನಿರ್ಲಜ್ಜೆಯಿಂದ ಮಗಳ ಮರಣಕ್ಕೆ ನಾನು ಕಾರಣ ಆಗಿಬಿಡ್ತಲ್ಲ, ಅಯ್ಯೋ ಎಂಥ ಕೆಲಸ ಆಯಿತು ಅಂತ
ದಕ್ಷ ಪ್ರಜಾಪತಿ ಬಹಳ ಮರುಗಿದ ಅಂತ ಕಥಾದಲ್ಲಿ ವರ್ಣನೆ ಮಾಡ್ತಾರೆ. ಅಲ್ಲಿಂದ ಮುಂದೆ ನಮ್ಮ ರುದ್ರದೇವರಿಗೆ ಸುದ್ದಿ ಮುಟ್ತದೆ. ಆ ಸುದ್ದಿ ಘೋರತರವಾಗಿರ್ತದೆ. ಇನ್ನು ಮಹಾನಿಯಮಕ್ಕನುಸಾರವಾಗಿ ರುದ್ರದೇವರು ಕೂಡ ಕೋಪಿಸಿಕೊಳ್ಬೇಕು ಅಂತಲೇ ನಿಯಮ ಇದೆ. ತಮ್ಮ ಜಟಾವನ್ನು ಅಪ್ಪಳಿಸಿದರು. ವೀರಭದ್ರ ಹುಟ್ಟಿದ. ವೀರಭದ್ರ ಅಂದರೆ ಏನು? ಆಚಾರ್ಯರು ಬರೀತಾರೆ, ರುದ್ರದೇವರದೇ ಇನ್ನೊಂದು ರೂಪ, ಅವತಾರ ರೂಪ. ಆ ವೀರಭದ್ರ ತನ್ನ ಪರಿವಾರ ಸಮೇತವಾಗಿ ಬಂದಿದ್ದಾನೆ ದಕ್ಷಾದ್ವರಕ್ಕೆ. ಎಲ್ಲ ಧ್ವಂಸ ಮಾಡಿದ. ನಮ್ಮ ಬೃಹರ್ಷಿಗಳ ಮೀಸೆ ಕತ್ತರಿಸಿದ ಇತ್ಯಾದಿ. ಇದೆಲ್ಲ ಆದಮೇಲೆ ಯಜ್ಞದೀಕ್ಷಿತನಾದ ದಕ್ಷನನ್ನು ಕೂಡ ರುದ್ರದೇವರು ಕೊಲ್ಲಲಿಕ್ಕೆ ಆಜ್ಞೆ ಮಾಡಿದ್ದಾರೆ. ಕೊಲ್ಲಲಿಕ್ಕೆ ಹೋದರು. ಎಷ್ಟಾವರ್ತಿ ತಮ್ಮ ಆಯುಧವನ್ನು ಪ್ರಯೋಗ ಮಾಡಿದರೂ ದಕ್ಷ ಪ್ರಜಾಪತಿ ಸಾಯಲಿಲ್ಲ. ಅವನಿಗೆ ಯಾವುದೂ ಹಾನಿ ಆಗಲಿಲ್ಲ. ವೈಷ್ಣವ ಯಾಗದಲ್ಲಿ ದತ್ತದೀಕ್ಷಿತರಾದವರಿಗೆ ಯಾರೂ ಏನೂ ಮಾಡಲಿಕ್ಕೆ ಬರೋದಿಲ್ಲ. ಇಷ್ಟು ನೇಮ. ಆಗ ವೀರಭದ್ರನಿಗೆ ಆಲೋಚನೆ ಬಂತು, ಇದೇನಪ್ಪ, ನಮ್ಮ ಜುಹಾವ ಏತತ್ ಶಿರಸ್ತಸ್ಯ ದಕ್ಷಿಣಾಗ್ನವು ಅಮರ್ಷಿತ ತದ್ದೇವ ಯಜನಂ ದತ್ವ ಪ್ರಾತಿಷ್ಠ ಗೂಹ್ಯಕಾಲೇ. ಆವಾಗ ಅವನ್ನ ಕೊಲ್ಲೋದಾಗಲಿಲ್ವೋ, ಸರಿ ಯಜ್ಞದಲ್ಲೇ ಇವನ್ನ ಹವಿಸ್ಸಾಗಿ ಅರ್ಪಿಸಿಬಿಡ್ತೇನೆ ಅಂತ ದಕ್ಷಿಣಾಗ್ನಿಯಲ್ಲಿ ಅವನ ಶಿರಸ್ಸನ್ನು ಕತ್ತರಿಸಿ ಹಾಕ್ಬಿಟ್ರು. ಅದು ಹೋಮ ರೂಪದಿಂದ ದಗ್ಧವಾಗಿ ಹೋಯಿತು ಅಂತ ವರ್ಣನೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ನೋಡಿದರೆ ವೀರಭದ್ರನೇ ಸಂಹಾರ ಮಾಡಿದ ಅಂತ ತೋರುತ್ತದೆ. ಆದರೆ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ, ವೀರಭದ್ರಾಖ್ಯ ರೂಪೇಣ ಸ್ವೇನ ಪೂರ್ವಂ ಯಯೌಹರ. ತನ್ನದೇ ವೀರಭದ್ರವೆಂಬುವಂತಹ ರೂಪದಿಂದ ನಮ್ಮ ರುದ್ರದೇವರು ಯಜ್ಞಮಟ್ಟಕ್ಕೆ ಬಂದು ಧ್ವಂಸಗಳನ್ನು ಮಾಡಿದರು. ಆದರೆ ದಕ್ಷನನ್ನು ಕೊಂದದ್ದು ವೀರಭದ್ರ ಅಲ್ಲ. ಮೂಲ ರೂಪೇಣ ಪಶ್ಚಾತ್ತೋ ಗತ್ವಾ ದಕ್ಷಮಥ ಅವಧೀತ. ದಕ್ಷನನ್ನ ಮೂಲ ರೂಪದಿಂದಲೇ ಬಂದು ರುದ್ರದೇವರು ಸಂಹಾರ ಮಾಡಿದರು. ತತ್ರ ಉಪೇಂದ್ರೇಣ ಹರಿಣ ಜಿತೋ ಧರ್ಮಾತ್ಮಜೇನ ಚ ಅನ್ಯಾಂಜಿಗಾಯ ಪ್ರಯೋ ಕೈಲಾಸ ಸೌಮ್ಯಕೇತನ. ಎಲ್ಲರನ್ನೂ ಅಲ್ಲಿ ಗೆದ್ದು ಬಿಟ್ಟರು ವೀರಭದ್ರ ಮತ್ತು ರುದ್ರ ಅಂತ ಅನ್ನುವಂತೆ ತೋರ್ತದೆ. ಅಲ್ಲಿ ಇದ್ದವರು ಯಾರು? ಧರ್ಮನಾರಾಯಣ, ಧರ್ಮ ಪ್ರಜಾಪತಿಯ ಮಕ್ಕಳಾದ ಹರಿ, ಕೃಷ್ಣ, ಇವರೆಲ್ಲರೂ ಇದ್ರು ಅಂತಿದೆ. ಉಪೇಂದ್ರನಿದ್ದ ಅಂತಿದೆ. ಇವರನ್ನೆಲ್ಲರನ್ನೂ ರುದ್ರ ಗೆದ್ದು ಬಿಟ್ಟ ಎಂಬುವ ಅಭಿಪ್ರಾಯ ಮೂಲ ಶ್ಲೋಕಗಳಿಂದ ಪ್ರಾಪ್ತವಾದ ಆಚಾರ್ಯರಂತಾರೆ. ಇವರನ್ನು ಬಿಟ್ಟು ಉಳಿದವರನ್ನು ಗೆದ್ದರು ಅರ್ಥ. ಇವರನ್ನ ಗೆಲ್ಲುವುದಾದರೆ ಎಲ್ಲ ಹಾಳಾಗಿ ಹೋಗ್ತದೆ. ರುದ್ರದೇವರೇ ಸರ್ವೋತ್ತಮನಂತ ಒಪ್ಕೋಬೇಕಾಗ್ತದೆ. ಇವರನ್ನು ಬಿಟ್ಟು ರುದ್ರದೇವರು ಇತರರನ್ನ ಗೆದ್ದರು ಎಂಬುವ ಅಭಿಪ್ರಾಯವನ್ನು ಮಾಡಿಕೊಂಡು ವಿಚಾರ ಮಾಡಿದರು. ಏನು ದೇವತೆಗಳೆಲ್ಲ ಓಡಿ ಹೋಗಿದ್ದಾರೆ, ಏನು ಮಾಡಬೇಕು ಅಂತ ತಿಳಿದಿಲ್ಲ. ಅವ್ಯವಸ್ಥಾಮಯ ಆಗೋಯ್ತು. ಆ ಪಿಶಾಚ ಪ್ರವೃತ್ತಿಗಳಂತೂ ರುದ್ರದೇವರ ಗಣ ಇಡೀ ಯಜ್ಞಶಾಲಾವನ್ನು ಒಂದು ಚೂರು ಉಳಿದಂಗೆ ಮಾಡಿಬಿಟ್ರು. ಎಲ್ಲ ಅಗ್ನಿಗಳನ್ನು ಆರಿಸಿಬಿಟ್ರು. ಹೌದು, ಏನಾಯ್ತು? ರುದ್ರದೇವರೇ ಮೂಲ ರೂಪದಿಂದ ಬಂದು ಕೊಂದರು ಅಂತಲೇ ಹೇಳ್ತಾ ಇರೋದು. ಮೂಲ ರೂಪದಿಂದಲೇ ಬಂದು ರುದ್ರದೇವರೇ ಕೊಂದರು. ಅದಕ್ಕೆ ಸಾಮಾನ್ಯವಾಗಿ ಏನಾಗ್ತದೆ, ಅವತಾರಗಳಲ್ಲಿ ಬಲಜ್ಞಾನಗಳ ತಿರೋಧಾನ ಇರ್ತದೆ. ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡಬೇಕಾದ್ರೆ ಮೂಲ ರೂಪವೇ ಬೇಕಾಯಿತು ಅಂತ. ನಾವಿವತ್ತು ದಕ್ಷನನ್ನ ಅವ ಬೈದ ಎಂಬೋ ಇಷ್ಟೇ ಕಾರಣದಿಂದ ನಾವು ಕೂಡ ಸ್ವಲ್ಪ ರುದ್ರದೇವ್ರ ಸೆಟ್ ಸೇರಿಕೊಂಡು ದಕ್ಷ ಉಪಯೋಗ ಇಲ್ಲ, ಹಂಗ ಹಿಂಗೆ ಇತ್ಯಾದಿ, ನೋಡ್ರಿ ಅಹಂಕಾರಗ್ರಸ್ತನಾದ ಇತ್ಯಾದಿ ಆಗಿ ನಾವು ಅಂತೇವೆ. ಏತಾವತ ದಕ್ಷ ಸಾಮಾನ್ಯ ಅಂತ ತಿಳಿಬೇಡಿ. ನಾವು ಯಾವುದೇ ಕ್ರಮದಲ್ಲಿ ದಕ್ಷನ ನಿಂದ ಮುಂತಾದವುಗಳನ್ನು ಮಾಡಬಾರ್ದು. ದಕ್ಷ ಪ್ರಜಾಪತಿಗಳು ಮಾಡಿದರು ತಪ್ಪು ಕೆಲಸ, ಯದ್ಯಪಿ ಅದು ಭಗವಂತ ನಿಯತಿಯಿಂದ ಆಯಿತು, ಮತ್ತು ಕಿಂಚದ ಅಹಂಕಾರದಿಂದಲೂ ಆಯಿತು ಇತ್ಯಾದಿ ಏನೋ ಆಯಿತು.
ಆದರೆ ಅವರು ಮಹಾ ವಿಶಿಷ್ಟಾಧಿಕಾರಿಗಳು, ಭಗವಂತನ ವಿಶಿಷ್ಟ ಭಕ್ತರು, ಇಡೀ ಮನುಕುಲಕ್ಕೆ ಮೂಲ ಪುರುಷರು. ಮೇಲೆ ಮಹಾತಪಸ್ಸುಗಳು, ಬ್ರಹ್ಮದೇವರ ಸಾಕ್ಷಾತ್ ಅವರು ಸುಪುತ್ರರು. ಅವರನ್ನು ಹಾಗೆಲ್ಲ ನಿಕೃಷ್ಟವಾಗಿ ತಿಳಿಯುವ ಪ್ರಶ್ನೆ ಇಲ್ಲ. ಅವರ ಬಲಜ್ಞಾನಾದಿಗಳು ಬಹಳ ಇದ್ದ ಪ್ರಯುಕ್ತವಾಗಿ ಅವತಾರ ರೂಪನಾದ ವೀರಭದ್ರನಿಗೆ ಕೊಲ್ಲಲಿಕ್ಕೆ ಆಗದಿದ್ದಾಗ ಸ್ವಯಂ ಮಹಾರುದ್ರ ದೇವರು ಬಂದು ತಾವೇ ಮೂಲ ರೂಪದಿಂದಲೇ ಕೊಂದರು ಅಂತ ಆಚಾರ್ಯ ನಿರ್ಣಯ ಕೊಡ್ತಾರೆ. ಅವತಾರ ರೂಪದಲ್ಲಿ ಆಗದಿದ್ದ ಕಾರ್ಯ ಮೂಲ ರೂಪದಲ್ಲೇ ಆಯಿತು. ಇದರಿಂದ ಒಂದು ಅಂಶ ಮುಂದೂ ಸ್ಪಷ್ಟಪಡಿಸ್ತಾರೆ. ವೀರಭದ್ರ ಎನ್ನುವ ಅವತಾರ ತುಂಬ ಅಲ್ಪಜ್ಞಾನ, ಬಲ ಮುಂತಾದವುಗಳನ್ನು ತಗೊಂಡು ಬಂದ ರುದ್ರನ ಅವತಾರ. ದುರ್ವಾಸರಂತೇನೋ, ಅಶ್ವತ್ಥಾಮರಂತೇನೋ, ಶುಕಾಚಾರ್ಯರಂತೇನೋ ಜ್ಞಾನಬಲಾದಿಗಳ ಆಧಿಕ್ಯ ಉಳ್ಳಂತಹ ಅಂಶ ಅಲ್ಲ. ತಮ್ಮದೊಂದು ಸಾಧಾರಣ ಅಂಶ, ನಮಗೆ ಇದರ ಅಂಶದ ಜ್ಞಾನವೇ ಇಲ್ಲ. ಈಗ ನಾನು ಸ್ಪಷ್ಟ ಹೇಳಬೇಕು ಅಂತಿದ್ರೆ ನಮಗೆ ದೃಷ್ಟಾಂತ ರೂಪದಲ್ಲಿ ನಮ್ಗೆ ಸ್ವಲ್ಪ ಅರ್ಥ ಆಗಬಹುದು. ಅಂದರೆ ನಾವೇನು ಮಾಡ್ತೇವೆ, ಒಂದು ಪದಾರ್ಥ ಇದೆ, ಅದನ್ನು ಒಂದು ಬಟ್ಟಲಿಂದ ಹೀಗೆ ಎತ್ತಿಬಿಡ್ತೀವಿ. ಒಂದು 10 kg ಪದಾರ್ಥ ಇತ್ತು, ಬಟ್ಟಲಿಂದ ಹೀಗೆ ಎತ್ತೋದಾಗಲಿಲ್ಲ, ಇಡೀ ಕೈ ಹಾಕ್ತೇವೆ, ಒಂದು ಕೈಯಿಂದ ಎತ್ತುತ್ತೇವೆ. ಕೆಲವು ಪದಾರ್ಥಗಳು 2 ಕೈಯಿಂದಲೂ ಎತ್ತಬೇಕಾಗ್ತದೆ, ಕೆಲವು ಪದಾರ್ಥಗಳು 2-3 ಜನ ಸೇರ್ಕೊಂಡು ಎತ್ತಬೇಕಾಗ್ತದೆ. ಬಲ ಪ್ರಯೋಗ ಈ ಬಟ್ಟಿನಲ್ಲಿ ಎಲ್ಲ ಪ್ರಯೋಗ ಬಟ್ಟಿಂದ ಬಲ ಅಲ್ಲ, ಕೈಯಿಂದ ಬಲ ಅಲ್ಲ, ಯಾವುದು ಅಲ್ಲ, ಎಲ್ಲ ಬಲ ಜೀವನದ ಬಲ. ಶಕ್ತಿ ಇರೋದು ಜೀವನಿಗೆ. ಬಟ್ಟು, ಕೈ ಮುಂತಾದವುಗಳು ಕೇವಲ ಕಾರಣಗಳು, ಅವು ಪದಾರ್ಥಗಳು, ಸಾಧನಗಳಷ್ಟೇ. ಬಟ್ಟಿನಲ್ಲಿ ಇವನ ಸಮಗ್ರ ಶಕ್ತಿಯನ್ನು ಪ್ರಯೋಗ ಮಾಡಿ ಅದನ್ನು ಯಾಕೆ ಎತ್ತಬಾರ್ದಾಗಿತ್ತು? ಎಂದಾಗ ಶರೀರದ ಅವಯವಗಳಲ್ಲಿ ವಿನಿಯುಕ್ತವಾಗುವ ಶಕ್ತಿಗೆ ಈ ಸಾಧನಗಳ ಸಾಮರ್ಥ್ಯವು ಒಂದು ಪ್ರಯೋಜಕ. ಇಷ್ಟು ಬಲವನ್ನು ಮಾತ್ರ ಈ ಬಟ್ಟು ತಗೊಳ್ಳಬಲ್ಲದು, ಈ ಕೈ ಇಷ್ಟು ಬಲವನ್ನು ಮಾತ್ರ ತಗೊಳ್ಳಬಲ್ಲದು ಅಂಬುವಂಥ ಕೃತ್ಯ ಹೇಗೋ ಇದು ನಮ್ಮ ಶರೀರದ ಒಂದು ಅಂಶ, ಒಂದು ಅವಯವ. ಬಟ್ಟು ಮತ್ತು ಕೈ ಮುಂತಾದವು ಕೈನಲ್ಲಿ ಮಾಡ್ಲಿಕ್ಕೆ ಬರಬಹುದಾದ ಕಾರ್ಯವನ್ನು ಕಾಲಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ, ಅಷ್ಟೇ ಬಲ ಇರೋದಿಲ್ಲ. ನಾವು ಬಲಗೈ ಎಡಗೈಗೂ ಎಷ್ಟು ವ್ಯತ್ಯಾಸ ಇದೆ ಅಂತೀರಿ. ಬಲಗೈಲಿ ಮಾಡುವಂಥ ಕೆಲಸ ಎಡಗೈಲಿ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಶಕ್ತಿ ಸಾಮರ್ಥ್ಯಗಳ ವಿನಿಯೋಗ ಅರ್ಹತೆ ತತ್ತದ ಅಮೂಲ್ಯಗಳಿಗೆ, ಅಂಶಗಳಿಗೆ ಇಷ್ಟೇ ಸೀಮಿತ ಆಗುವಂತೆ ರುದ್ರದೇವರದು 100 ಕೋಟಿಗಟ್ಟಲೆ ಅಂಶಗಳಿವೆ. ಆ ಅಂಶಗಳಲ್ಲಿ ಕೆಲವು ಅಂಶಗಳು ಮಹಾ ಅಂಶಗಳು. ಯಾವುದು? ಶುಕಾಚಾರ್ಯ ಅಂಶ, ಬಹಳ ದೊಡ್ಡ ಅಂಶ ಅದು. ಎರಡನೇದ್ದು ಅಶ್ವತ್ಥಾಮಾಚಾರ್ಯರು, ಮೂರನೇದ್ದು ದುರ್ವಾಸರು, ಹಾಗೆ ಮುದ್ಗಲರು. ಅನೇಕ ಅಂಶಗಳಿದೆ. ಜಗೀಶವ್ಯರು ಅಂತ ಒಂದು ರುದ್ರದೇವರದೊಂದು ಅವತಾರ ಇದೆ, ಜಗೀಶವ್ಯ ಅವತಾರ ಅಂತ. ಹೀಗೆಲ್ಲ ರುದ್ರದೇವರಿಗೆ ಅನೇಕ ಅಂಶಗಳಿವೆ. ಇವೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಅಂಶಗಳು. ಅದಲ್ಲದೆ ಲೋಕದಲ್ಲಿ ಅನೇಕ ರೂಪಗಳಿಂದ ಅವರು ಬರ್ತಿರ್ತಾರೆ. ಅಧ್ಯಾಪಿ ಇಲ್ಲೇ ಬಂದು ಓಡಾಡ್ತಿರ್ತಾರೆ. ಶ್ರೀಮದಾಚಾರ್ಯಗೆ ಭಿಕ್ಷಾ ಹಾಕ್ಲಿಕ್ಕೆ ಒಂದು ರೂಪ, ಅದು ರುದ್ರದೇವ ರೂಪ. ಹೀಗೆಲ್ಲ ಅನೇಕ ರೂಪಗಳುಂಟು. ಆ ರೂಪಗಳು ಏನು ಮಾಡ್ತಾವೆ? ಸಾಮಾನ್ಯವಾಗಿ ನಮ್ಮ ಲೋಕದಲ್ಲಿ ಮನುಷ್ಯರಂತೆ ಅಡ್ಡಾಡ್ತಿರ್ತಾವೆ. ಅವುಗಳ ಹೆಚ್ಚಿನ ಶಕ್ತಿ, ಬಲ, ಜ್ಞಾನ ಏನು ತಗೊಂಡು ಬಂದಿರೋದಿಲ್ಲ. ಎಷ್ಟು ಬೇಕೋ ಅಷ್ಟು ಕಾರ್ಯ ಮಾಡ್ಕೊಂಡು ಹೋಗ್ತಿರ್ತಾರೆ ಅಷ್ಟೇ. ಹಾಗೆ ವೀರಭದ್ರ ಅಂತ ಒಬ್ಬ, ಅವನ ಕೆಲಸ ಎಷ್ಟಪ್ಪ ಅಂದರೆ ಒಂದು 4-5 ಕತ್ತಿ ಬೀಸಿದ ಅಂದರೆ ಅವನ ಶಕ್ತಿ ಮುಗೀತದು. ಹಾಗೆ ಲಕ್ಷಾಧ್ವರ ಧ್ವಂಸ ಮಾಡಿದ. ಲಕ್ಷಾಧ್ವರ ಧ್ವಂಸ ಅಂದ್ರೆ ಏನು? ಆ ಕಟ್ಟಿಗೆ ಎತ್ತಿದೆ, ಇದನ್ನ ಎತ್ತಿದೆ, ಅವ್ರನ್ನ ನೋಡಿಸಿದೆ, ಇವ್ರನ್ನ ನೋಡಿಸಿದೆ, ಇಷ್ಟಕ್ಕೆಲ್ಲ ಸಾಕಾಯ್ತು. ತಕ್ಷಣ ಸಂಹಾರಕ್ಕೆ ಅದು ಅವನ ಬಲ ಸಾಕಾಗಲಿಲ್ಲ. ಬೇಕಾದಷ್ಟು ಹೊಡೆದ, ಏನೂ ಆಗಲಿಲ್ಲ. ಸ್ವಯಂ ಮಹಾರುದ್ರ ದೇವರೇ ಬಂದು ದಕ್ಷಿಣಾಗ್ನಿಯಲ್ಲಿ ಹೋಮ ಮಾಡಿದರು ಅಂತ ಆಚಾರ್ಯರು
ಅದು ಮಹಾರುದ್ರ ದೇವರು ಬಂದರೂ ದಕ್ಷಿಣಾಂಜಲಿಯಲ್ಲಿ ಹೋಮ ಮಾಡಬೇಕಾಯ್ತು ಹೊರತು ಸಾಕ್ಷಾತ್ ಯಥಾಸ್ಥಿತವಾಗಿ ಕೊಲ್ಲಿಕ್ಕಾಗ್ಲಿಲ್ಲ. ಹಾಗೆ ಕೊಲ್ತಾರೆ. ವೈಷ್ಣವ ಯಾಗ ಬೇರೆ, ರೌದ್ರ ಯಾಗ ಬೇರೆ. ರುದ್ರಯಾಗ ಮಾಡ್ತಿದ್ದಾಗ ದೀಕ್ಷಿತನಾದವನನ್ನು ಕೊಲ್ಬಹುದು. ರುದ್ರದೇವರಿಗಿಂತ ಉತ್ತಮ ಇರಬೇಕು. ಹೌದು, ಕೊಲ್ಲೋರು ಅದಂತೂ ಸಹಜ. ರುದ್ರದೇವರ ವರನೇ ಇತ್ತು ಜರಾಸಂಧನಿಗೆ ಸಾಕಷ್ಟು. ಅದರಿಂದ ಅವನ್ನ ಕೊಲ್ಲಬೇಕಾದ್ರೂ ಭೀಮಸೇನ ದೇವರೇ ಬರಬೇಕಾಗಿತ್ತು. ಹೀಗೆಲ್ಲ ಆಯಿತು. ಆಗ ರುದ್ರದೇವರನ್ನ ಎಲ್ಲರೂ ಸ್ತೋತ್ರ ಮಾಡಿದರು ಅಂದರು. ಉಪಲಭ್ಯ ಪುರೈವೇತತ್ ಭಗವಾನ್ ಅಭ್ಯಸಂಭವ ನಾರಾಯಣಶ್ಚ ವಿಶ್ವಾತ್ಮಾನ್ ನಖಸ್ಯ ಅಧ್ವರೆ ವೀಯತು. ಇವರು ಯಜ್ಞಕ್ಕೆ ಬ್ರಹ್ಮದೇವರಾಗಲಿ ನಾರಾಯಣ ದೇವರಾಗಲಿ ಬಂದಿರಲಿಲ್ಲ ಅಂತಂದರು. ತ್ರಿಮೂರ್ತಿಗೇನ ರೂಪೇಣ ನಾರಾಯಣೋ ನಾಯಕ. ತ್ರಿಮೂರ್ತಿಗನಲ್ಲಿ ಅಲ್ಲಲ್ಲಿ ಪ್ರವಿಷ್ಟವಾದ ರೂಪದಿಂದ ಬರಲಿಲ್ಲ, ಪ್ರತ್ಯೇಕ ಬಂದರು ಅಂತ ತಿಳ್ಕೊಳ್ರಿ. ನಾರಾಯಣ ದೇವರು ಇದಕ್ಕೆ ಬಂದಿದ್ದರು ಅಂತಲೇ ಅರ್ಥ ಮಾಡ್ಕೊಳ್ಬೇಕು ಅಂತ ಆಚಾರ್ಯರು ಮೂಲ ಶ್ಲೋಕದಲ್ಲಿ ಯಾವುದು ಇಲ್ಲ ಅಂತಾರೋ ಅದರ ಹೌದು ಅಂತ ಇದೆ ಎನ್ನುವುದಾಗಿ ತೋರಿಸಿಕೊಟ್ರು. ಆಯಿತು, ಬ್ರಹ್ಮದೇವರು ಬರ್ತಾರೆ, ರುದ್ರನನ್ನು ಸಮಾಧಾನಪಡಿಸ್ತಾರೆ. ಸಮಾಧಾನಪಡಿಸಿ ರುದ್ರನನ್ನು ಸ್ತೋತ್ರ ಮಾಡ್ತಾರೆ. ಆ ಸ್ತೋತ್ರ ಪ್ರಸಂಗ ಹೇಗಿದೆ ಎಂದರೆ, ನಾಹಂ ನ ಯಜ್ಞೋ ನ ಚ ಯೂಯಮನ್ಯೇ ನ ಯೇ ದೇಹ ಭಾಜೋ ಮುನಯಶ್ಚ ತತ್ವಂ ವಿದು ಪ್ರಮಾಣಂ ಬಲವೀರ್ಯಯೋರ್ವಾ ತಸ್ಯ ಆತ್ಮಕಂತಂತ್ರಸ್ಯ ಕವುದ್ವಿಧಿಚ್ಛೇತ್. ಹೇ ಮರುದ್ರದೇವರೇ, ನಾನಾಗಲಿ, ಯಜ್ಞ ಅಂದ್ರೆ ಸಾಕ್ಷಾತ್ ಶ್ರೀಹರಿ ಆಗಲಿ, ಯೂಯಂ ತಾವೇ ಆಗಲಿ, ಈ ದೇಹಭಾಗವನ್ನು ಹೊಂದಿರತಕ್ಕವರು ಯಾರೇ ಆಗಲಿ, ಮುನಿಗಳಾಗಲಿ, ನಿಮ್ಮ ಬಲ ವೀರ್ಯಗಳನ್ನು ಯಾರೂ ತಿಳಿದಿಲ್ಲ. ನೀವು ಸ್ವತಂತ್ರರಿದ್ದೀರಿ. ನಿಮ್ಮ ಬಗ್ಗೆ ಯಾರು ವಿರೋಧ ಮಾಡಿಯಾರು ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ ಎನ್ನುವಂತೆ ಮೂಲ ಶ್ಲೋಕ ಕಾಣಿಸ್ತದೆ. ಅಲ್ಲ, ಬ್ರಹ್ಮದೇವರು ಸ್ತೋತ್ರ ಮಾಡ್ತಿದ್ದಾರೆ, ಅದು ರುದ್ರದೇವರ ಬಗ್ಗೆ ಜ್ಞಾನ ಇಲ್ಲ. ಇದು ಹೇಗೆ ಸಾಧ್ಯ? ಅಸಂಭಾವಿತ. ಇನ್ನು ಯಜ್ಞ ಅಂದ್ರೆ ಸಾಕ್ಷಾತ್ ನಮ್ಮ ಭಗವಂತ ಅಂತ ಅರ್ಥ ಮಾಡಿದರೆ, ಭಗವಂತನಿಗೂ ಇದರ ಜ್ಞಾನ ಇದೆ. ಮೇಲೆ ನಿಮಗೂ ಗೊತ್ತಿಲ್ಲ ಅಂದ್ಬಿಟ್ಟು ಅದೊಂದು ಒಳ್ಳೆ ವಿಚಾರ ಮಾತಾಡಿದ್ರು ಸ್ವಾಮಿ ಮರುದ್ರದೇವರೇ. ನಿಮಗೆ ನಿಮ್ಮ ಬಲವೀರ್ಯ ಜ್ಞಾನಗಳು ಇಲ್ಲ. ಇನ್ನು ದೇವಭಾಗಿಗಳು, ರುದ್ರರು, ಮುನಿಗಳು ಮುಂತಾದವರಿಗೆ ತಿಳಿದಿಲ್ಲ. ನೀವು ಆತ್ಮತಂತ್ರರು. ಈ ಅಭಿಪ್ರಾಯ ಶಾಸ್ತ್ರಸಮ್ಮತ ಹೇಗಾಗ್ತದೆ? ಅದಕ್ಕೋಸ್ಕರ ಆಚಾರ್ಯರು ಉತ್ತರ ಬರೀತಾರೆ. ಯಜ್ಞೋ ಇಂದ್ರ, ಯಜ್ಞ ಶಬ್ದಕ್ಕೆ ಇಲ್ಲಿ ಇಂದ್ರ ಅಂತ ಅರ್ಥ. ನಾನ್ ತಿಳಿದಿಲ್ಲ ಅಂತಂದರೆ ಸ್ತುತಿರ್ ಅಂತರ್ಯಾಮಿ ವಿವಕ್ಷಯ. ಬ್ರಹ್ಮದೇವರು ಎರಡು ಅಭಿಪ್ರಾಯ ತಿಳ್ಕೋಬೇಕು. ಬ್ರಹ್ಮದೇವರು ರುದ್ರನ ಎದುರಿಗೆ ಸ್ತೋತ್ರ ಮಾಡ್ತಿದ್ದಾರೆ. ಸ್ವಕೃತವಾದ ಸ್ತೋತ್ರ ಎಲ್ಲವೂ ಅಂತರ್ಯಾಮಿ ವಿವಕ್ಷಯ. ಅನ್ಯ ಪರವಾದಾಗ ಅಧಿಷ್ಠಾನ ಸಮೇತ ಪರಮಾತ್ಮ ವಿವಕ್ಷಯ. ಯಜ್ಞ ತಿಳಿದಿಲ್ಲ, ರುದ್ರದೇವರನ್ನು ಕುರಿತು ಇಂದ್ರ ಜ್ಞಾನ ಪಡೆದಿಲ್ಲ ಅಂತ ನೀವು ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಅಧಿಷ್ಠಾನ ವಿಚಾರವೂ ಇಂದ್ರನಿಗೆ ಪೂರ್ಣ ಗೊತ್ತಿಲ್ಲ, ಅಂತರ್ಯಾಮಿ ವಿಷಯವೂ ಗೊತ್ತಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಅದರಂತೆ ದೇಹಭಾಗ ವಿಚಾರವು, ದೇಹಭಾಗ ಅಂದರೆ ಮನುಷ್ಯರುಗಳು, ಶರೀರವನ್ನು ಹೊಂದಿರತಕ್ಕ ಯಾವ ದೇವಾದಿ ದೇವತೆಗಳು ಮನುಷ್ಯರುಗಳು ಯಾರು ಮುನಿಗಳಾಗಲಿ ಈ ತತ್ವವನ್ನು ತಿಳಿದಿಲ್ಲ ಅಂತಂದರೆ ಅಧಿಷ್ಠಾನ ತತ್ವವನ್ನು ಕುರಿತು ಸಾಕಲ್ಯನ ತಿಳಿದಿಲ್ಲ,
ಅಂತರ್ಯಾಮಿ ತತ್ವವನ್ನು ಕುರಿತು ಸಾಕಲ್ಯದ ತಿಳಿದಿಲ್ಲ ಅಂತಲೇ ಅರ್ಥ ಮಾಡ್ಕೋಬೇಕು. ಇನ್ನು ಈ ನಯೂಯಂ ನೀವೇ ತಿಳಿದಿಲ್ಲ. ಇದಕ್ಕೆ ಅದ್ವೈತ ಪ್ರವೃತ್ತಿಗಳು ಅರ್ಥ ಮಾಡಿಕೊಳ್ಳೋದು ಏನು ಎಂದರೆ, ಸರ್ವಜ್ಞತ್ವ ಎಂಬ ಯದ್ಯಪಿ ಇದೆ, ಆದರೂ ಸ್ವಗತ ಬಲವೀರ್ಯಾದಿಗಳು ಅಪರಿಮಿತ ಆದ್ದರಿಂದ, ಅನಂತ ಆದ್ದರಿಂದ ಅವುಗಳ ಬಗ್ಗೆ ತಮಗೆ ಜ್ಞಾನ ಇದ್ದು ಬಿಟ್ಟರೆ ಅವಕ್ಕೆ ಶಾಂತತಾ ಬರ್ತದೆ ಎಂಬುವ ದೃಷ್ಟಿಯಿಂದ ಬಲವೀರ್ಯಗಳು ರುದ್ರದೇವರಿಗೆ ಅಪರಿಮಿತವಾಗಿದೆ ಎಂಬುದನ್ನು ತೋರಿಸಲಿಕ್ಕೋಸ್ಕರ ನಚಯೋಮ್ ಎಂದರು ಅಂತ ವ್ಯಾಖ್ಯಾನ ಬರೀತಾರೆ. ನಮ್ಮ ಶ್ರೀಮದಾಚಾರ್ಯರಂದರು ಹಾಗೆ ಅರ್ಥ ಬರೆದು ಬಿಟ್ಟರೆ ಸರ್ವಜ್ಞತ್ವ ಹೋಗ್ಬಿಡ್ತದೆ, ತಮ್ಮ ಜ್ಞಾನ ಇಲ್ಲ ಅಂತ ಒಪ್ಕೊಳ್ಬೇಕಾಗ್ತದೆ. ಆದ್ದರಿಂದ ಬಲವೀರ್ಯಗಳ ಜ್ಞಾನ ಇದ್ದರೂ ಮತ್ತೊಬ್ಬರಿಗೆ ತಿಳಿಸುವುದಿಲ್ಲ, ಆದ್ದರಿಂದ ನಯೂಯಂ ಅಂತ ಅರ್ಥ ಮಾಡ್ಕೋಬೇಕು ಅಂತ ಒಂದಂಶ. ಇಷ್ಟಾಗಿ ಇದು ಅಂತರ್ಯಾಮಿ ವಿಷಯ. ರುದ್ರಾಪೇಕ್ಷೆಯ ಯಾರ್ಯಾರು ಉತ್ತಮರಿದ್ದಾರೋ ರುದ್ರದೇವರನ್ನು ಒಳಗೊಂಡು ಅವರಿಗೆ ರುದ್ರದೇವರ ವಿಷಯದಲ್ಲಿ ಸಕಲ್ಯನ ಜ್ಞಾನ ಇದೆ. ಆದರೆ ಅಂತರ್ಯಾಮಿಯಾದ ಭಗವದ್ ವಿಷಯಕ ಜ್ಞಾನ ಬ್ರಹ್ಮದೇವರಿಗೂ ಇಲ್ಲ, ಯಾರಿಗೂ ಇಲ್ಲ. ಆದ್ದರಿಂದ ರುದ್ರದೇವರಿಗೂ ಅಂತರ್ಯಾಮಿಯಾಗಿರ್ತಕ್ಕ ಭಗವಂತನ ವಿಷಯ ಪೂರ್ಣ ತಿಳಿದಿಲ್ಲ ಅಂತಲೇ ಅರ್ಥ ಮಾಡಬೇಕು. ಮೇಲೆ ಆತ್ಮತಂತ್ರಸ್ಯ ಕೌವಿದಿಚ್ಛೇತ್, ಸ್ವಾತಂತ್ರ್ಯ ಎನ್ನುವುದು ಭಗವದೇಕನಿಷ್ಠ ಧರ್ಮ. ಅದನ್ನು ರುದ್ರದೇವರಲ್ಲಿ ಇದೆ ಎನ್ನುವಂತೆ ಮಾತಾಡಿದರೆ ಅಂತರ್ಯಾಮಿ ಪರವಾಗಿಯೇ ಅರ್ಥ ಮಾಡಬೇಕಾದ್ದು ಅನಿವಾರ್ಯ. ತಸ್ಯ ಆತ್ಮತಂತ್ರಸ್ಯ ತಸ್ಯ ವಿಷ್ಣೋರ್ ಮನೋವಶಸ್ಯ ತಸ್ಯ ಆತ್ಮತಂತ್ರಸ್ಯ ಅಂತರ್ಯಾಮಿನಃ ನಾಹಂ ನ ಚ ಇಂದ್ರಃ ನ ಚೈವಾನ್ಯೇ ಯತ್ತತ್ವಂ ನ ವಿದುಃ ಪರಂ ತಸ್ಯ ವಿಷ್ಣೋರ್ವಶೇ ರುದ್ರಃ ಮಮತ್ಮಾಯೋರ್ ಅಥಾಪಿವ. ಇಲ್ಲಿ ಸಾಕ್ಷಾತ್ ವಿಷ್ಣುವಿನ ವಶ ರುದ್ರರಾಗಿರೋದರಿಂದ ಸ್ವತಂತ್ರ ಎಂಬ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಮಾಡ್ಕೊಳ್ಬೇಕು. ನಾಣ್ಯಸ್ಯ ಕಸ್ಯಚಿತ್ ಪುಂಸಃ ತಸ್ಯ ಯುಕ್ತಂ ಬಹಕೃತಂ, ಅಂದರೆ ಬೇರೆ ಯಾರೂ ಕೂಡ ಭಗವಂತನ ಬಿಟ್ಟು ಉಳಿದವರು ಸ್ವತಂತ್ರರಿಲ್ಲ, ಅವರಿಗೆ ಈ ಕೆಲಸ ಮಾಡುವ ಸಾಮರ್ಥ್ಯ ಮತ್ತೊಬ್ಬರಿಗೆ ಇಲ್ಲ. ಆದ್ದರಿಂದ ಸ್ವತಂತ್ರ ಶಬ್ದದಿಂದ ಸ್ತೋತ್ರ ಮಾಡಿದ್ದು ಇದು ಕೇವಲ ವಿಷ್ಣುಪರ ಎನ್ನುವುದಾಗಿ ಶ್ರೀಮದಾಚಾರ್ಯರು ಅರ್ಥ ಬರೆದು ತಿಳಿಸಿಕೊಟ್ರು. ಆಮೇಲೆ ಅವರೆಲ್ಲ ಬಂದರು, ಸಾಕ್ಷಾತ್ ರುದ್ರದೇವರನ್ನು ಕರ್ಕೊಂಡ್ಬಂದರು. ಬಾಪ ಇಲ್ಲಿ ಅಂತಂದರು, ಒಂದಿಷ್ಟು ಇವನನ್ನು ಉದ್ಧಾರ ಮಾಡು ಅಂದರು. ಅದಕ್ಕೆ ತಕ್ಕಂತೆ ನಮ್ಮ ದಕ್ಷರನ್ನು ಮತ್ತೆ ಉಜ್ಜೀವನಗೊಳಿಸಿದರು, ಬದುಕಿಸಿದರು. ಆಯ್ತಪ್ಪ, ಮುಂದಿನ ಕೆಲಸ ನೋಡಿಕೊಂಡು ಹೋಗು ಅಂತ ಹೇಳಿದರು. ಅಲ್ಲೊಮ್ಮೆ ಯಾವಾಗ ಇದೆಲ್ಲ ಆಯಿತೋ ರುದ್ರದೇವರು ಅಲ್ಲಿ ಕೂತ್ಕೊಂಡ್ರು. ನಮ್ಮ ದಕ್ಷ ಪ್ರಜಾಪತಿ ಸ್ತೋತ್ರ ಮಾಡಿದ. ಆಗ ಆಯ್ತಪ್ಪ, ಯಜ್ಞವನ್ನು ಮುಂದುವರಿಸುವ ಅನ್ನುವ ಕಾಲಕ್ಕೆ ರುದ್ರದೇವರು ಕೂತಿದ್ದಂಥ ವಿಚಾರವನ್ನು ದೇವಾದಿ ದೇವತೆಗಳು ನೋಡಿದರು. ತಸ್ಮಿನ್ ಮಹಾಯೋಗಮಯೇ ಮುಮುಕ್ಷುಶ್ಚರಣೇಶ್ವರಾಹ ದದೃಶು ಶಿವಮಾಸೀನಂ ತ್ಯಕ್ತ ಅಮರ್ಷ ನಿವಾರ್ತಕಂ. ಕೋಪತಾಪಗಳನ್ನೆಲ್ಲ ಬಿಟ್ಟು ಕೂತಿರುವಂತಹ ರುದ್ರದೇವರನ್ನು ನೋಡಿದರು. ಮುಮುಕ್ಷುಗಳ ದರ್ಶನ ರುದ್ರದೇವರಿಗಾಯಿತು ಎನ್ನುವಂತೆ ವರ್ಣನೆ ಮಾಡಿದರೆ ಮೋಕ್ಷಪ್ರದ ರುದ್ರ ಎನ್ನುವಂತೆ ಅರ್ಥ ಪ್ರಾಪ್ತವಾಗ್ತದೆ. ಆಚಾರ್ಯ ಉತ್ತರ ಕೊಡ್ತಾರೆ, ಮುಮುಕ್ಷವೋ ಬ್ರಹ್ಮಣಶ್ಚ ಶಿವಾದ್ ಇಂದ್ರಾದಿ ವಿಸ್ತಥ ಶುತ್ವಾಜ್ಞಾನಂ ಪರಂ ಗುಹ್ಯಂ ಮುಚ್ಚಂತೆ ಬ್ರಹ್ಮಣ ಸಹ. ಅದಕ್ಕೆ ಆಚಾರ್ಯ ಉತ್ತರ ಕೊಟ್ಟರು, ಮುಮುಕ್ಷುಗಳು ರುದ್ರದೇವರ ದರ್ಶನ ಮಾಡ್ತಾರೆ ಎಂದರೆ ರುದ್ರದೇವರನ್ನು ದರ್ಶನ ಮಾಡುವುದರ ದ್ವಾರ ಪರಮಾತ್ಮನಿಂದ ಮೋಕ್ಷ ಪಡಿತಾರೆ ಅಂತ ಅರ್ಥವೋ ಹೊರತು ರುದ್ರನೇ ಮೋಕ್ಷಕ ಅಲ್ಲ. ಅಂದರೆ ರುದ್ರ ದರ್ಶನವೂ ಮೋಕ್ಷಕ್ಕೆ ಕಾರಣ ಆಗುವ ಅಭಿಪ್ರಾಯದಿಂದ ಇಲ್ಲಿ ಹೇಳಿತು ಎಂಬುವಂತೆ ವಿವರಣೆ ಮಾಡ್ತಾರೆ. ಸತೂಲ ಲಭ್ಯಗತಮಾತ್ಮಯೋನಿಂ ಸುರೇಶೈಃ ಅಭಿವಂದಿತಾಂಗ್ರಿ ಉತ್ಥಾಯ ಚಕ್ರೆ ಶಿರಸಾಭಿವಂದನಂ ಮಹತ್ತಮೋ ಅರ್ಕಸ್ಯ ಯಥೈವ ವಿಷ್ಣೋ. ಬಹಳ ಮಹತ್ತಮರಂತೆ ರುದ್ರದೇವರು. ಆ ದೇವಾದಿ ದೇವತೆಗಳೆಲ್ಲ ಮಹರುದ್ರದೇವರಿಗೆ ಒಂದು ನಮಸ್ಕಾರ ಮಾಡಿದರು. ನಮ್ಮ ದಕ್ಷ ಪ್ರಜಾಪತಿಯು ಒಂದು ನಮಸ್ಕಾರ ಮಾಡಿದ. ಹೇಗೆ ಮಾಡಿದ ಅಂದರೆ ಅರ್ಕಸ್ಯ ಯಥಾಯಿವ ವಿಷ್ಣು, ವಿಷ್ಣುವಿನಿಗೆ ಹೇಗೆ ನಮಸ್ಕಾರ ಮಾಡಬೇಕು ಹಾಗೆ.
ಆಗ ಆಚಾರ್ಯ ಬರೀತಾರೆ, ಮಹಸ್ತಮಃ ತೇಜಸ್ವಿ ತಮಃ ಅರ್ಕಸ್ಯ ಸಕಾಶಾದಪಿ ಉತ್ತಮಃ. ತೇಜೋರ್ಥಂ ಉತ್ತಮಾರ್ಥೆ ಪೂಜ್ಯಾರ್ಥೆ ಚ ಪ್ರಯುಜ್ಯತೆ. ಮಹಚ್ಛಬ್ದೋ ಮಹಶಬ್ದಃ ಮಾನ್ಯ ಶಬ್ದಶ್ಚ ತಥೈವತಿ ಇತಿ ಶಬ್ದ ನಿರ್ಣಯ. ಮಹತ್ತಮ ಅಂದರೆ ಎಲ್ಲರಿಗಿಂತ ಉತ್ತಮ ಎಂಬೋ ಅಭಿಪ್ರಾಯ ಬರುವುದು ವಿಷ್ಣುವಿನ ವಿಷಯದಲ್ಲಿ ಮಾತ್ರ. ಸುರಾಸುರ ದೇವಾದಿ ದೇವತೆಗಳೆಲ್ಲರೂ ಕೂಡ ಅಂತರ್ಯಾಮಿಯಾಗಿರತಕ್ಕ ಭಗವದ್ವಿವಕ್ಷೆಯ ನಮಸ್ಕಾರ ಮಾಡಿದರು ಅಂತ ತಿಳಿಯಬೇಕು. ಬ್ರಹ್ಮದೇವರು ರುದ್ರದೇವರನ್ನು ಕುರಿತು ಸ್ತೋತ್ರ ಮಾಡುವ ಪ್ರಸಂಗದಲ್ಲಿ ಜಾನೇ ತ್ವಾಮೀಶಸ್ಯ ವಿಶ್ವಸ್ಯ ಜಗತೋ ಯೋನಿ ಬೀಜಯೋ ಶಕ್ತೇ ಶಿವಸ್ಯ ಚ ಪರಂ ಯತ್ತದ್ ಬ್ರಹ್ಮ ನಿರಂತರಂ. ಹೇ ಈಶಾ, ಒಡೆಯನೇ, ಇಡೀ ವಿಶ್ವಕ್ಕೆ ನೀನು ಯೋನಿ ಬೀಜ ರೂಪನಾಗಿದ್ದಿ, ಸಮಸ್ತ ಜಗತ್ತನ್ನು ಸೃಷ್ಟಿ ಮಾಡಿದ್ದಿ, ನೀನೇ ಬ್ರಹ್ಮ. ಯಾವಾಗಲೂ ಶಾಶ್ವತನಾದ ಬ್ರಹ್ಮ ಜಿಜ್ಞಾಸ್ಯ ಬ್ರಹ್ಮ ಅಂತ ಯಾವನಂತಾನೆ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನು ಜಾತಾನಿ ಜೀವಂತೆ ಯತ್ಪ್ರಿಯಂತೆ ಅಭಿಶಂಭಿಷಂತೆ ತದ್ವಿಜಿಜ್ಞಾಸ್ಯ ತದ್ಬ್ರಹ್ಮ ಅಂತ. ಆ ಬ್ರಹ್ಮ ನೀನೇ ಎನ್ನುವಂತೆ ಚತುರ್ಮುಖ ಬ್ರಹ್ಮದೇವರು ರುದ್ರದೇವರನ್ನ ಸ್ತೋತ್ರ ಮಾಡಿದರು. ನಿಮಗೆಲ್ಲ ಈಗ ಗೊತ್ತಾಗಿ ಹೋಗ್ಬಿಟ್ಟಿದೆ ಯಾರ ವಿವಕ್ಷೆಯ ಸ್ತೋತ್ರವಿದು ಅಂತ ಆಚಾರ್ಯರು. ಆದರೂ ಬೇಸರಿಯದೆ ನಿಮಗೆಲ್ಲ ಗೊತ್ತಾದರೂ ನಾನು ಉತ್ತರ ಕೊಡ್ತೀನಿ. ಅಂತರ್ಯಾಮ್ಯ ಅಪೇಕ್ಷೆಯ ಶಕ್ತೇ ಶಿವಸ್ಯ ಚ ಪರಂ ಇತಿ ಕ್ರಿಯಂತೆ ಸ್ತುತಿಯೋನ್ಯತ್ರ ತದಂತರ್ಯಾಮ್ಯಪೇಕ್ಷೆಯ ನ ಜೀವೇಶು ಗುಣ ಪೂರ್ಣಃ ಯಥಾ ಯೋಗ್ಯ ನ ತದ್ಗತಃ. ಬಿಡುವುದಿಲ್ಲ, ವ್ಯಕ್ತಿಗೆ ಅನುಕೂಲವಾದ ಪ್ರಮಾಣ ಕೊಡ್ತಾರೆ. ಹೌದೌದು, ಅದು ಆಗಲೇ ಬೇಕದು, ಬೇರೆ ಮಾರ್ಗನೇ ಇಲ್ಲ. ಅಂತರ್ಯಾಮಿ ಅಂತ ಒಂದು ಕಡೆ ಉತ್ತರ ಕೊಟ್ಟಿದ್ದೀನಿ, ನೀವೆಲ್ಲ ಕಡೆ ತಿಳ್ಕೊಳ್ಬಹುದು. ಆದರೂ ತತ್ತ ಪ್ರಸಂಗದಲ್ಲಿ ಪ್ರತ್ಯೇಕ ಆಚಾರ್ಯರು ಅದನ್ನು ತೋರಿಸಿಕೊಡ್ತಾರೆ. ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಶಿವನಿಗೂ ಶಕ್ತಿಗೂ ಅಂತರ್ಯಾಮಿ ಪರಮಾತ್ಮನೇ ಆಗಿದ್ದಾನೆ ಅಂತ ತೋರಿಸುವುದರಲ್ಲೂ ತಾತ್ಪರ್ಯ ಇರಬೇಕು. ಸಾಮಾನ್ಯ ಸ್ತೋತ್ರವನ್ನು ಕೂಡ ಇದೇ ರೀತಿ ತಿಳ್ಕೊ. ಕ್ರಿಯತೆ ಸ್ತುತಿಯೋ ಅನ್ಯತ್ರ. ಕೆಲವೊಮ್ಮೆ ಬೇರೆ ಕಡೆ ಸ್ತೋತ್ರ ಮಾಡ್ತಾರೆ, ಆ ಸ್ತೋತ್ರಗಳಿಗೆ ಅಂತರ್ಯಾಮಿಯಾದ ಭಗವಂತನೇ ನಿಜವಾದ್ದು. ಯಾಕೆ ನಜೀವೇಶು ಗುಣ ಸಂತಿ, ಜೀವನಗಳಲ್ಲಿ ಗುಣ ಇಲ್ಲದೇ ಇರುವ ಗುಣವನ್ನು ಸ್ತುತಿಸಿದರೆ ಅದು ಅನ್ಯ ವಿಷಯಕ ಅಂತ ಒಪ್ಪಲೇಬೇಕು. ಬೇರೆ ಎಲ್ಲೋ ಇರೋ ವಿಷಯವನ್ನು ಇಲ್ಲಿ ಯಾಕೆ ಸ್ತೋತ್ರ ಮಾಡ್ತಾರೆ? ಆದ್ದರಿಂದ ಅಂತರ್ಯಾಮಿ ವಿವಕ್ಷಯ ಅದನ್ನು ನೀವು ಉಪಯೋಗಿಸ್ಕೊಳ್ರಿ ಎಂಬುದೇ ಆಚಾರ್ಯರು ನಿರ್ಣಯವನ್ನು ಕೊಟ್ಟರು. ಮುಂದೆ ತ್ವಮೇವ ಭಗವನ್ನೇತತ್ ಶಿವಶಕ್ತಿಯೋ ಸ್ವರೂಪಯೋ ವಿಶ್ವಂ ಸೃಜಸಿ ಪಾಸಿ ಹತ್ಸಿ ಕ್ರೀಡೆಯೋರ್ನ ಪದೋ ಯಥಾ ಕ್ರೀಡೆಯ ಊರ್ಣಪದ ಯಥಾ ಸೃಷ್ಟಿ ಮಾಡಿ ತೆಗೆದು ನುಂಗಿ ಇವೆಲ್ಲ ಮಾಡ್ತದೋ ಹಾಗೆ ನೀನು ಇಡೀ ಜಗತ್ತನ್ನು ಮಾಡ್ತಿದ್ದಿ ಎನ್ನುವಂತೆ ರುದ್ರದೇವರಿಗೆ ಕುರಿತು ಮಾಡಿದ ಸ್ತೋತ್ರವನ್ನು ಭಗವತ್ ಪರವಾಗಿ ಹೆಂಗೆ ಯೋಚನೆ ಮಾಡಬೇಕು ಅಂತ ಆಚಾರ್ಯರು ತಾತ್ಪರ್ಯ ಬರೀತಾರೆ. ಏನು ಹೇಳಿದ್ರು ಎಂಬುದನ್ನು ಸಾಯಂಕಾಲ ತಿಳಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ.